ಸೊ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಪೀಸ್ ಸೀಸನ್ 1 ಪಾರ್ಟ್ 2 ಗೆ ಇಲ್ಲಿ ಕೂಡ ನಾನು 2 ಎಪಿಸೋಡ್ಸ್ ಅನ್ನ ಕವರ್ ಮಾಡ್ತೀನಿ ಅಂಡ್ ಕಳೆದ ಪಾರ್ಟ್ ಅನ್ನ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಎಲ್ಲ ವಿಡಿಯೋಸ್ ಗಳನ್ನ ನೋಡಿ ಸಪೋರ್ಟ್ ಕೊಡಿ. ನಮ್ಮ ಕನ್ನಡದಲ್ಲಿ ಇಂಥ ವೆಬ್ ಸೀರೀಸ್ ಗಳಿಗೆ ಪ್ರೋತ್ಸಾಹ ನೀಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಕಳೆದ ಎಪಿಸೋಡ್ ಅಲ್ಲಿ ನಾವು ನೋಡಿದ್ವಿ ಲುಫಿ ನಾಮಿ ಜೋರೋ ಎಲ್ಲ ಸೇರ್ಕೊಂಡು ಬಗ್ಗೆನ ಹೇಗಾದ್ರೂ ಸೋಲ್ಸ್ಬಿಟ್ರು ಮತ್ತೆ ಅಲ್ಲಿನ ಜನಗಳನ್ನ ಬಿಡುಗಡೆ ಕೂಡ ಮಾಡಿದ್ರು. ಆದ್ಮೇಲೆ ನಕ್ಷೆನ ಹಿಡ್ಕೊಂಡು ಬೋಟ್ ನಲ್ಲಿ ಹೋಗ್ತಾ ಇರ್ತಾರೆ ಮತ್ತೆ ಸೀಕ್ರೆಟ್ ಆಗಿ ನಾಮಿ ಯಾರ ಹತ್ರನೋ ಮಾತಾಡ್ತಾಳೆ. ಸೊ ಮುಂದೆ ಏನಾಗುತ್ತಾ ನೋಡೋಣ ಬನ್ನಿ. ಈಗ ನಮ್ಗೆ ಸಿರಪ್ ವಿಲೇಜ್ ಅನ್ನ ತೋರಿಸ್ತಾರೆ ಅಂಡ್ ಕತೆ ಶಿಫ್ಟ್ ಆಗಿರುತ್ತೆ 7 ವರ್ಷ ಹಿಂದೆ. ಇಲ್ಲಿ ಒಬ್ಬ ಹುಡುಗನ ನೋಡ್ತೀವಿ, ಬೆಲ್ಲನ ಅಲರ್ಟ್ ಮಾಡ್ತಿದ್ದಾನೆ ಪೂರ್ತಿ ವಿಲೇಜ್ ಗೆ. ಇವನ ಹೆಸರಾಗಿದೆ ವುಸೌಪ್ ಅಂತ. ಇವನು ವಿಲೇಜ್ ನಲ್ಲಿ ಇರುವಂತಹ ಎಲ್ರಿಗೂ ಹೇಳ್ತಾನೆ ಪೈರೇಟ್ ಗಳು ಬರ್ತಾ ಇದ್ದಾರೆ, ಎಲ್ರು ಮನೆಯೊಳಗಡೆ ಹೋಗಿ. ಹೀಗೆ ಬಾಲ್ಯದಿಂದಲೂ ಅಲರ್ಟ್ ಮಾಡ್ತಿದ್ದ ಅಲ್ಲಿನ ಜನಗಳನ್ನ. ಹಾಗೇನೆ ಈಗ ದೊಡ್ಡ ಕೂಡ ಆಗಿದ್ದಾನೆ. ಸೊ ಈಗ ಇದು ಪ್ರೆಸೆಂಟ್ ಗೆ ಹೋಗುತ್ತಾ. ಈಗ ಕೂಡ ಇವನು ಬದಲೇ ಆಗ್ಲಿಲ್ಲ. ಈಗ ಕೂಡ ಹೇಳ್ತಾನೆ ಪೈರೇಟ್ ಗಳು ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾರೆ, ಎಲ್ರು ಓಡಿ ಅಂತ. ದಾರಿಯಲ್ಲಿ ಈ ವಿಲೇಜ್ ನ ಒಬ್ಬ ಹೆಡ್ ಅನ್ನ ನೋಡ್ತೀವಿ. ಇವನ್ ಹೇಳ್ತಾನೆ ನೀನು ಸುಮ್ನೆ ಬೊಬ್ಬೆ ಹಿಡಿಯೋದನ್ನ ನಿಲ್ಲಿಸ್ತೀಯ, ಪೈರೇಟ್ ಗಳು ಬಂದಿದ್ದಾರೆ ಅಂತ. ಬಾಲ್ಯದಿಂದಲೇ ನೋಡ್ತಿದ್ದೀನಿ, ಈ ರೀತಿ ಹುಚ್ಚರ ತರ ಮಾಡಿದ್ರೆ ನಿನ್ನನ್ನು ಯಾರು ಕೂಡ ಮತ್ತೆ ನಂಬೋದಿಲ್ಲ. ಒಂದ್ ವೇಳೆ ನಿಜವಾದ ಪೈರೇಟ್ ಕೂಡ ಬಂದ್ರು. ಇದಕ್ಕೆ ವುಸೌಪ್ ಹೇಳ್ತಾನೆ ಇಲ್ಲ, ಈ ಸರ್ತಿ ನಾನು ನಿಜವಾಗ್ಲೂ ಪೈರೇಟ್ ಅನ್ನ ನೋಡಿದೀನಿ ಅಂತ. ಮತ್ತೆ ಅದೇ ಟೈಮ್ಗೆ ಸೀನ್ ಶಿಫ್ಟ್ ಆಗುತ್ತೆ ಲುಫಿಯ ಬಳಿ. ಇಲ್ಲಿ ಲುಫಿಗೆ ಪೈರೇಟ್ ಕಿಂಗ್ ಆಗೋ ಆಸೆ ಇದೆ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಅವನು ಫಸ್ಟ್ ಮಾಡ್ಬೇಕಾದ ಕೆಲಸ ಆಗಿದೆ ಒಂದು ಕ್ರಿಯೂ ಅನ್ನ ಕಟ್ಟೋದು. ಸದ್ಯಕ್ಕೆ ಇವನ ಜೊತೆ ಜೋರೋ ಹಾಗೂ ನಾಮಿ ಇದ್ದಾಳೆ. ಮತ್ತೆ ಇವರ ಬಳಿ ಸಣ್ಣದೊಂದು ಬೋಟ್ ಇದೆ ಅಷ್ಟೇ. ಆದ್ರೆ ನಿಜವಾಗ್ಲೂ ಒಬ್ಬ ಪೈರೇಟ್ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಮುಖ್ಯವಾಗಿ ಒಂದು ಬಾವುಟ ಬೇಕಾಗಿದೆ. ಹಾಗಾಗಿ ಈ ಒಂದು ಲೋಗೋ ಡಿಸೈನ್ ಮಾಡ್ತಾನೆ ನಮ್ಮ ಲುಫಿ. ಆದ್ರೆ ಈ ವಿಷಯದ ಬಗ್ಗೆ ಜೋರೋನಿಗೂ ಇಂಟ್ರೆಸ್ಟ್ ಇರ್ಲಿಲ್ಲ, ನಾಮಿನಿಗೂ ಇಂಟ್ರೆಸ್ಟ್ ಇರ್ಲಿಲ್ಲ. ಸಡನ್ ಆಗಿ ಜೋರೋ ಬಂದು ಹೇಳ್ತಾನೆ ಮೋಸ್ಟ್ಲಿ ನಮ್ಮ ಬೋಟ್ ಅಲ್ಲಿ ಹೋಲ್ ಆಗಿದೆ ಕಾಣಿಸುತ್ತಾ. ಸೊ ನಾಮಿ ಇದನ್ನ ಚೆಕ್ಔಟ್ ಮಾಡೋದಕ್ಕೆ ನೋಡ್ತಾಳೆ ಅಂಡ್ ಗೊತ್ತಾಗುತ್ತೆ ಎಸ್ ಇಲ್ಲಿ ಒಂದು ಹೋಲ್ ಆಗಿದೆ. ಹಾಗಾಗಿ ಇವರ ಈ ಸಣ್ಣ ಬೋಟ್ ನಲ್ಲಿ ಗ್ರ್ಯಾಂಡ್ ಲೈನ್ ಗೆ ಹೋಗೋದು ತುಂಬಾನೇ ಕಷ್ಟ ಇದೆ. ಹಾಗಾಗಿ ಒಂದು ಜಾಗದಲ್ಲಿ ಸ್ಟೇ ಆಗ್ಬೇಕಾಗುತ್ತೆ. ಮತ್ತೆ ಇವರ ಹತ್ತಿರದಲ್ಲಿರುವ ಜಾಗ ಸಿರಪ್ ವಿಲೇಜ್ ಆಗಿದೆ. ಮತ್ತೆ ಇಲ್ಲಿ ಸೀನ್ ಚೇಂಜ್ ಆಗುತ್ತೆ. ನಾವು ನೋಡ್ತೀವಿ ಗಾರ್ಪನ ಮತ್ತೆ ಇವನು ನೇವಿಯ ಜೊತೆಗೆ ಬಂದಿದ್ದಾನೆ ದೊಡ್ಡದಾದಂತಹ ಶಿಪ್ ನಲ್ಲಿ. ಅವನೊಬ್ಬ ವೈಸ್ ಅಡ್ಮಿರಲ್ ಆಗಿರೋ ಕಾರಣ ಗವರ್ಮೆಂಟ್ ಅವನಿಗೆ ತುಂಬಾನೇ ಅಧಿಕಾರವನ್ನ ಕೊಟ್ಟಿರುತ್ತೆ. ಅದಕ್ಕೋಸ್ಕರನೇ ಎಷ್ಟು ದೊಡ್ಡ ಶಿಪ್ ಇವನ ಬಳಿ ಇದೆ, ಇದರಲ್ಲಿ ಎಷ್ಟೋ ಜನ ನಿಲ್ಬಹುದು. ಮತ್ತೆ ಗಾರ್ಪ್ ಯಾವಾಗ್ಲೂ ಮೋಟಿವೇಶನ್ ಕೊಡ್ತಿರ್ತಾನೆ ಎಲ್ಲ ಪೈರೇಟ್ ಗಳನ್ನ ನಾವು ನಾಶ ಮಾಡ್ಬೇಕು ಅಂತ. ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಕೋಬಿ ಮತ್ತೆ ಇನ್ನೊಬ್ಬ ವ್ಯಕ್ತಿ ಹೆಲಂಪುರ್ ಅಂತ ಇದ್ದಾನೆ. ಇವನ್ ನಡುವೆ ಗಲಾಟೆ ಆಗ್ತಿರುತ್ತೆ. ಯಾಕಂದ್ರೆ ಕೋಬಿ ಹೇಳ್ತಾನೆ ಇವನ ಹತ್ರ ನೀನು ಕರೆಕ್ಟ್ ಆಗಿ ಹಗ್ಗವನ್ನ ಕಟ್ಲಿಲ್ಲ ಅಂತ. ಕರೆಕ್ಟ್ ಹೊತ್ತಿಗೆ ಗಾರ್ಪ್ ಇಲ್ಲಿ ಬಂದು ಹೇಳ್ತಾನೆ ಏನ್ ನಡೀತಿದೆ ಇದು, ಈ ಹಗ್ಗವನ್ನ ಕಟ್ಟಿದವರು ಯಾರು ಅಂತ. ಹೆಲಂಪುರ್ ಹೇಳ್ತಾನೆ ಇದನ್ನ ಕಟ್ಟಿದ್ದು ಈ ಕೋಬಿ ಅನ್ನೋ ವ್ಯಕ್ತಿ. ಗಾರ್ಪ್ ಹೇಳ್ತಾನೆ ತುಂಬಾ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿದ್ಯಾ ನೀನು, ಯಾರು ಎಷ್ಟು ಗಟ್ಟಿಯಾಗಿ ಹಗ್ಗವನ್ನ ಕಟ್ಟಿದ್ ನಾನು ನೋಡೇ ಇಲ್ಲ. ಅಂಡ್ ಹೆಲಂಪುರ್ಗಂತೂ ಸ್ವಲ್ಪ ನಾಚಿಕೆ ಆಗುತ್ತೆ ಇಲ್ಲಿ. ಗಾರ್ಪ್ ಹೇಳ್ತಾನೆ ನೀವಿಬ್ರು ಒಟ್ಟಿಗೆನೆ ನನ್ ಜೊತೆ ಬನ್ನಿ ಅಂತ. ಈಗ ಇನ್ನೊಂದು ಕಡೆಯಲ್ಲಿ ಜೋರೋ ಲುಫಿ ಹಾಗೂ ನಾಮಿ ಜೊತೆಗೆ ಸೇರಿದ್ದಾರೆ ಅಂಡ್ ಇವರ ಮೇನ್ ಗೋಲ್ ಆಗಿದೆ ಫಸ್ಟ್ ಒಂದು ಶಿಪ್ ಅನ್ನು ನೋಡ್ಬೇಕಾಗಿದೆ. ಸೊ ಮೊದಲು ಇಲ್ಲಿ ಒಂದು ಗೋಡೆನ ನೋಡಿದ್ರೆ ಇದರಲ್ಲಿ ತುಂಬಾನೇ ವಾಂಟೆಡ್ ಪೋಸ್ಟರ್ ಗಳು ಕಾಣುತ್ತವೆ ಅಂಡ್ ಇದರಲ್ಲಿ ಒಂದು ಪೋಸ್ಟರ್ ಇದೆ ಬಗ್ಗಿನದು. ಲುಫಿ ಬಗ್ಗಿನ ಪೋಸ್ಟರ್ ಅನ್ನ ತೆಗೆದು ನಗ್ತಾನೆ, ಯಾಕಂದ್ರೆ ಬಗ್ಗಿನ ಜಸ್ಟ್ ಇವನು ಸೋಲ್ಸಿ ಬಂದದಷ್ಟೇ. ಈಗ ಸೀನ್ ಶಿಫ್ಟ್ ಆಗುತ್ತೆ ಬಗ್ಗಿನ ಬಳಿಗೆ. ಬಗ್ಗಿನ ಒಂದೊಂದು ಬಾಡಿ ಪಾರ್ಟ್ಸ್ ಒಂದೊಂದು ಜಾಗಕ್ಕೆ ಬಿದ್ದಿತ್ತು ತಾನೆ. ಅವನೀಗ ಬಂದು ಪೆಟ್ಟಿಗೆಯಿಂದ ಅವನ ಬಾಡಿಯನ್ನ ತಗೊಳ್ತಾನೆ ಮತ್ತೆ ಅಸೆಂಬಲ್ ಮಾಡ್ತಾನೆ. ಹಾಗೇನೆ ಗೊತ್ತಾಗುತ್ತೆ ಅವನು ಕಟ್ಟಿ ಹಾಕಿದಂತ ಗುಲಾಮರು ಎಲ್ಲರೂ ಕೂಡ ಹೋಗಿದ್ದಾರೆ ಅಂತ. ಈ ಹೊತ್ತಿಗೆನೆ ಇಲ್ಲಿಗೆ ಒಬ್ಬ ಫಿಶರ್ ಮ್ಯಾನ್ ಬರ್ತಾನೆ ಅಂಡ್ ಇವನು ಹಾಗೂ ಬಗ್ಗೆ ಜೊತೆಗೆ ಏನೊಂದು ಡೀಲ್ ಆಗೋದ್ರಲ್ಲಿದೆ. ಇನ್ನೊಂದು ಕಡೆಯಲ್ಲಿ ಲುಫಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ನಮ್ಗೆ ಒಂದು ಶಿಪ್ ಖರೀದಿ ಮಾಡ್ಬೇಕಾಗುತ್ತೆ ಹೋಗೋದಕ್ಕೆ, ಅದು ನೋಡೋದಕ್ಕೆ ಚೆನ್ನಾಗಿ ಕೂಡ ಇರಬೇಕು ಹಾಗೇನೆ ದೊಡ್ಡದು ಕೂಡ. ನಾಮಿ ಕೇಳ್ತಿಲ್ಲ ನಿನ್ನ ಹತ್ರ ಹಣ ಇದೆಯಾ ಅದನ್ನ ಬೈ ಮಾಡೋದಕ್ಕೆ. ಇದಕ್ಕೆ ಲುಫಿ ಹೇಳ್ತಾನೆ ಕಾನ್ಫಿಡೆಂಟ್ ಆಗಿ ನಾನಂತೂ ಫ್ಯೂಚರ್ ನಲ್ಲಿ ಪೈರೇಟ್ ಕಿಂಗ್ ಆಗೋನು, ನನ್ನ ಉದಾರ ಮನಸ್ಸಿಗೆ ಇವರು ಮೆಚ್ತಾರೆ ಪಕ್ಕ ಹೇಳ್ತೀನಿ. ಹೀಗೇನೆ ನಡ್ಕೊಂಡು ಹೋಗ್ತಿರುವಾಗ ದೊಡ್ಡದಾದಂತ ಒಂದು ಶಿಪ್ ಅನ್ನ ನಾವು ನೋಡ್ತೀವಿ. ಲುಫಿ ಅಂತೂ ತುಂಬಾನೇ ಖುಷಿ ಆಗ್ತಾನೆ, ಎಂತ ಖತರ್ನಾಕ್ ಶಿಪ್ ಆಗಿದೆ ಗುರು ಇದು ಅಂತ. ಇಮಿಡಿಯೇಟ್ ಆಗಿ ಹೇಳ್ತಾನೆ ಈ ಶಿಪ್ ನಂಗೆ ಬೇಕಾಗಿದೆ, ಇದನ್ನ ನಾನು ಖರೀದಿ ಮಾಡ್ತೀನಿ ಅಂತ. ಆಗ್ಲೇ ನಮ್ಗೆ ಗೊತ್ತಾಗುತ್ತೆ ಈ ಶಿಪ್ ನ ಓನರ್ ಬೇರೆ ಯಾರು ಅಲ್ಲ ವುಸೌಪ್ ಆಗಿದ್ದಾನೆ. ಅದೇ ಆಗ ನಾವು ನೋಡಿದ್ವಿ. ಲುಫಿ ಹೇಳ್ತಾನೆ ಈ ಶಿಪ್ ಅಂತೂ ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ದಯವಿಟ್ಟು ನಂಗೆ ಕೊಡ್ಬೋದಾ ನೀವು. ವುಸೌಪ್ ಹೇಳ್ತಾನೆ ಫಸ್ಟ್ ಆಫ್ ಆಲ್ ಈ ಶಿಪ್ ನಂದಲ್ಲ, ಇದರ ಓನರ್ ಯಾರು ಅಂತ ನಂಗೆ ಗೊತ್ತಿದೆ, ನಾನು ಅವರನ್ನ ನಿಂಗೆ ಮೀಟ್ ಮಾಡಿಸಬಹುದು ಅಷ್ಟೇ. ಲುಫಿನಿಗೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಈ ಒಂದು ಶಿಪ್ ಅನ್ನ ಖರೀದಿ ಮಾಡ್ಬೇಕು ಅಂತ. ಸೊ ಅವನ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನೊಂದು ಕಡೆಯಲ್ಲಿ ನಾವು ಕೋಬಿಯನ್ನ ನೋಡ್ತೀವಿ. ಇಲ್ಲಿ ವೈಸ್ ಅಡ್ಮಿರಲ್ ಗಾರ್ಪ್ ಹೇಳ್ತಾನೆ ನಿನ್ನ ಹೆಸರು ಕೋಬಿ ತಾನೆ, ನೀನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ನಂಗೆ ಗೊತ್ತಾಯ್ತು, ನಿಂಗೆ ತುಂಬಾನೇ ನಿಯತ್ತಿದೆ. ಅಷ್ಟ್ರಲ್ಲೂ ನಿಂಗೆ ಈ ಶಿಪ್ ನ ಬಗ್ಗೆ ಎಲ್ಲ ಹೇಗೆ ಗೊತ್ತಿದೆ. ಕೋಬಿ ಹೇಳ್ತಾನೆ ಇದೆ ನಾನು ಹೇಳ್ದನಲ್ಲ ಅಲ್ವಿಡಾ ಅನ್ನೊಬ್ಳು ಪೈರೇಟ್ ಇದ್ಲು ಅವಳ ಜೊತೆ ಇದ್ದೆ ಅಂತ, ಹಾಗಾಗಿ ನಾನೇ ತುಂಬಾ ಕೆಲಸ ಅಲ್ಲಿ ಮಾಡ್ತಿದ್ದದ್ದು. ಇದಕ್ಕೆ ಗಾರ್ಪ್ ಹೇಳ್ತಾನೆ ಬಾ ಒಂದು ಗೇಮ್ ಆಡೋಣ ಅಂತ. ಅಂಡ್ ಈಗ ವಾಪಸ್ ಸೀನ್ ಶಿಫ್ಟ್ ಆಗುತ್ತೆ ಲುಫಿಯ ಬದಿಗೆ. ಇಲ್ಲಿ ವುಸೌಪ್ ಅಂತೂ ನಾಮಿ ಜೋರೋ ಲುಫಿಯನ್ನ ಕರ್ಕೊಂಡು ಹೋಗ್ತಿದ್ದಾನೆ. ಇದಂತೂ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಆಗಿದೆ. ಇವರೆಲ್ಲ ಥಿಂಕ್ ಮಾಡ್ತಾರೆ ಇಷ್ಟು ದೊಡ್ಡ ಜಾಗದಲ್ಲಿ ಅದು ಕೂಡ ಬ್ಯೂಟಿಫುಲ್ ಆಗಿದೆ, ಇಲ್ಲಿ ಬದುಕ್ತಿರೋನು ಅಂತವನು ಯಾರು ಅಂತ. ಹಾಗಾದ್ರೆ ಸರಿ ಎದುರಿಂದ ಹೋಗೋಣ ಅಂತ ಹೇಳ್ತಾನೆ. ಇದಕ್ಕೆ ವುಸೌಪ್ ಹೇಳ್ತಾನೆ ನೀನು ಎದುರಿನ ಬಾಗಿಲಿಂದ ಹೋಗೋ ಹಾಗೆ ಇಲ್ಲ, ನಾನು ಯಾವಾಗ್ಲೂ ಹಿಂದಿನ ಬಾಗಿಲಿಂದ ಹೋಗೋದು ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ವುಸೌಪ್
ಉಸಪ್ಪನಿಗೆ ಕೂಡ ಈ ಜಾಗಕ್ಕೆ ಬರೋದಕ್ಕೆ ಪರ್ಮಿಷನ್ ಇಲ್ಲ. ಅವನು ಸುಳ್ಳು ಹೇಳ್ತಿದ್ದ. ಅಂದ್ರೆ ಈ ಮ್ಯಾನ್ಷನ್ ಒಳಗಡೆ ಒಬ್ಳು ಹುಡುಗಿದ್ದಾಳೆ, ಅವಳು ಉಸಪ್ಪನ ಫ್ರೆಂಡ್ ಹೌದು, ಆದ್ರೆ ಅಲ್ಲಿರುವಂತಹ ಬಾಡಿ ಗಾರ್ಡ್ಸ್ ಗಳಿಗೆ ಇವನನ್ನ ನೋಡಿದ್ರೆ ಆಗೋದೇ ಇಲ್ಲ. ಸೊ ಉಸಪ್ಪನ ನೋಡಿದ ತಕ್ಷಣ ಇಬ್ರು ಕೂಡ ಇಲ್ಲಿ ಹೊರಗಡೆ ಬರ್ತಾರೆ. ಬಾಡಿ ಗಾರ್ಡ್ ಬಂದು ಹೆಗಲಿಗೆ ಕೈಯ ಕೇಳ್ತಾನೆ, ಇಲ್ಲಿಗೆ ಯಾಕೆ ಬಂದೆ ಅಂತ. ಇದೇ ಟೈಮ್ಗೆ ಕರೆಕ್ಟ್ ಆಗಿ ಬದಿಯಲ್ಲಿ ನೋಡ್ತೀವಿ ಕಾಯ ಅನ್ನೋ ಒಬ್ಳು ಹುಡುಗಿ ಕಾಣ್ತಾಳೆ. ಇವಳದೇ ಇಡೀ ಮ್ಯಾನ್ಷನ್ ಆಗಿದೆ. ಹಾಗೇನೆ ಅವಳನ್ನ ನೋಡ್ಕೊಳ್ಳೋಕೆ ಒಬ್ಬ ಸರ್ವೆಂಟ್ ಕೂಡ ಇದ್ದಾನೆ. ಇವನ ಹೆಸರು ಕ್ಲಾಡೋರ್ ಅಂತ. ನಮ್ಗೆ ಇಲ್ಲಿ ನೋಡಿದಾಗ್ಲೇ ಗೊತ್ತಾಗುತ್ತೆ ಇವಳದ್ದು ಸ್ವಲ್ಪ ಹುಷಾರಿಲ್ಲ ಅಂತ. ಇಲ್ಲಿ ಉಸಪ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಆ ಒಂದು ಶಿಪ್ ಇದೆಯಲ್ವಾ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಸ್ವಲ್ಪ ಜನಗಳು ಬಂದಿದ್ದಾರೆ ಅಂತ. ಇದಕ್ಕೆ ಕಾಯ ಹೇಳ್ತಾಳೆ, ಓಕೆ ಅದೆಲ್ಲ ಸರಿ, ಇವತ್ತು ಡಿನ್ನರ್ ಗೆ ಬನ್ನಿ ಅಂತ. ಇದನ್ನ ಕೇಳಿದಾಗ ಸರ್ವೆಂಟ್ ಗೆ ಸ್ವಲ್ಪ ಕೋಪ ಬರುತ್ತೆ. ಅವ್ನು ಹೇಳ್ತಾನೆ, ಇವರೆಲ್ಲರೂ ಅಪರಿಚಿತರು, ನಮ್ಗೆ ಗೊತ್ತಿಲ್ಲ, ಸೊ ಇವರನ್ನ ನಾವು ಡಿನ್ನರ್ ಗೆ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕಾಯ ಹೇಗೇನೋ ಕನ್ವಿನ್ಸ್ ಮಾಡ್ತಾನೆ ಕ್ಲೋಡೋರ್ ಅನ್ನು. ಹೀಗಾಗಿ ಫೈನಲಿ ಒಪ್ಕೊಳ್ತಾನೆ. ಹೀಗೆ ಲುಫಿ ಜೋರೋ ನಾಮಿ ಎಲ್ಲರೂ ಕೂಡ ಸೇರಿ ಮ್ಯಾನ್ಷನ್ ಅನ್ನ ಫುಲ್ ಸುತ್ತಾರೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅವ್ರಿಗೆಲ್ಲ ನಂಬೋಕೆನೆ ಆಗ್ತಿಲ್ಲ ಇಷ್ಟು ದೊಡ್ಡ ಮ್ಯಾನ್ಷನ್ ಇದೆ ಅಂತ. ಒಂದು ರೂಮ್ ಅಲ್ಲಿ ಉಸಪ್ ಮತ್ತೆ ಕಾಯ ಕೂತಿದ್ದಾರೆ. ಕಾಯನಿಗೆ ಉಸಪ್ ನ ಬಾಯಿಂದ ಸ್ಟೋರಿ ಕೇಳೋದಕ್ಕೆ ತುಂಬಾನೇ ಖುಷಿ ಆಗ್ತಿತ್ತು. ಅವನು ಯಾವಾಗ್ಲೂ ಒಬ್ಬ ಪೈರೇಟ್ ನ ಸ್ಟೋರಿಯನ್ನ ಹೇಳ್ತಿದ್ದ, ಮತ್ತೆ ಇವಳು ಕೂಡ ತುಂಬಾ ಕ್ಲಿಯರ್ ಆಗಿ ಇದನ್ನ ಕೇಳ್ಕೊಳ್ತಿದ್ಲು. ಸೊ ಇವರಿಬ್ರದ್ದು ಈ ರೀತಿ ಒಳ್ಳೆ ಬಾಂಡಿಂಗ್ ಲವ್ ಸ್ಟೋರಿ ಆಗ್ತಿತ್ತು. ಆದ್ರೆ ಉಸಪ್ನಿಗೆ ಆಸೆ ಇತ್ತು ಯಾವಾಗ್ಲೂ ಇವಳು ನಗ್ತಾನೆ ಇರ್ಬೇಕು ಅಂತ, ಅಂಡ್ ಕಾಯನಿಗೆ ಆಸೆ ಇತ್ತು ಯಾವಾಗ್ಲೂ ಇವನು ಸ್ಟೋರಿ ಹೇಳ್ತಾನೆ ಇರ್ಬೇಕು ಅಂತ. ಸಡನ್ ಆಗಿ ನಗ್ತಾ ಇದ್ದಾಗ ಕೆಮ್ಮೋಕೆ ಶುರು ಮಾಡ್ತಾಳೆ, ಅಂಡ್ ಅವಳು ಸಿರಪ್ ಕೂಡ ಕುಡಿತಾಳೆ. ಅಂಡ್ ಇಲ್ಲಿ ಸೀನ್ ಶಿಫ್ಟ್ ಆಗುತ್ತೆ. ನಾವು ನೋಡ್ತೀವಿ ಲುಫಿ ಜೋರೋ ನಾಮಿ ಅನ್ನು ಇವರನ್ನ ಈ ಒಂದು ಕೋಣೆಗೆ ಕಳಿಸಿದ್ರು. ಇಲ್ಲಿ ಲಿಟರಲಿ ಎಲ್ಲ ರೀತಿಯ ನಿಮ್ಗೆ ಡ್ರೆಸ್ ಸಿಗುತ್ತೆ. ಜೋರೋ ಕೂಡ ಒಂದು ಹೊಸ ಡ್ರೆಸ್ ಅನ್ನ ಹಾಕಿದಾನೆ. ನಾಮಿ ಅಂತೂ ಕಳ್ಳಿ ಗುರು, ಅವಳದ್ದು ನಿಮ್ಗೆ ಗೊತ್ತೇ ಇದೆ. ಅವಳು ಕಾಯ್ತಿದ್ಲು ಇಂತ ಒಂದು ಆಪರ್ಚುನಿಟಿ ಸಿಗೋದಕ್ಕೆ. ಎಲ್ಲ ಡ್ರೆಸ್ ಅನ್ನು ಕೂಡ ಟ್ರೈ ಮಾಡ್ತಾಳೆ. ಕೊನೆಗೆ ಎಲ್ಲರೂ ಡ್ರೆಸ್ ಚೆಕ್ ಮಾಡಿ ಆದ್ಮೇಲೆ ಜೋರೋ ಹೇಳ್ತಾನೆ, ನಂಗೆ ಯಾವ್ದು ಕೂಡ ಇಷ್ಟನೇ ಆಗ್ಲಿಲ್ಲ, ನಾನು ಬ್ಲಾಕ್ ಶರ್ಟ್ ಅನ್ನ ಹಾಕ್ತೀನಿ ಅಷ್ಟೇ. ಅಂಡ್ ಆಫ್ ಕೋರ್ಸ್ ಲುಫಿನಿಗೆ ಕೂಡ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅವ್ನು ಹೇಳ್ತಾನೆ, ನಂಗೆ ತಿಂಡಿ ಸಿಕ್ಕಿದ್ರೆ ಸಾಕು ಅಂತ. ಈಗ ಇನ್ನೊಂದು ಕಡೆಯಲ್ಲಿ ಕಾಯನ ಬಳಿ ಕಾಯನ ಸರ್ವೆಂಟ್ ಬಂದಿದ್ದಾನೆ. ಅವ್ನು ಹೇಳ್ತಾನೆ, ಮ್ಯಾಮ್ ಈ ಸಿರಪ್ ಅನ್ನ ತಗೊಳ್ಳಿ, ಇದನ್ನ ನೀವು ಕುಡಿಬೇಕು, ಇದರಿಂದ ನಿಮ್ಮದು ಗುಣ ಆಗುತ್ತೆ. ಅಷ್ಟರಲ್ಲೂ ಇವತ್ತೇ ನಿಮ್ಮ ಬರ್ತ್ಡೇ ಕೂಡ ಇದೆ. ಅಂಡ್ ಇಲ್ಲಿ ಕಾಯ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾಳೆ ಇವನಿಗೆ. ಯಾಕಂದ್ರೆ ಈ ಸರ್ವೆಂಟ್ ಕ್ಲಾಡೋರ್ ಇದಾನಲ್ಲ, ಇವನು ಕಾಯನನ್ನ ತನ್ನ ತಂದೆ ತಾಯನ ಕಳ್ಕೊಂಡಾದ್ಮೇಲೆ ಕೂಡ ನೋಡ್ಕೊಂಡಿದ್ದಾನೆ ತುಂಬಾ ಚೆನ್ನಾಗಿ. ಸೊ ಇವಳೊಂದು ಹಾಗೆ ಮಾಡ್ಬಿಡ್ತಾಳೆ. ಬಟ್ ಇಲ್ಲಿ ತುಂಬಾ ದೊಡ್ಡ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಡುಗೆಯ ರೂಮ್ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಇಬ್ರು ಬಾಡಿ ಗಾರ್ಡ್ ಇದ್ರು ತಾನೆ. ಅವರು ಇಬ್ರು ಕೂಡ ಸೇರಿ ಒಂದು ವಿಷವನ್ನ ತಯಾರಿಸ್ತಿದ್ದದ್ದು ಇಷ್ಟೊತ್ತು. ಅಂಡ್ ಇದರಲ್ಲಿ ಮುಖ್ಯ ಕೈವಾಡ ಇರೋದು ನಮ್ಮ ಕ್ಲಾಡೋರ್ ಸರ್ವೆಂಟ್ ನದೇ. ಅವನು ಇವರಿಬ್ಬರಿಗೆ ಬಂದು ಆದೇಶ ಮಾಡಿರ್ತಾನೆ, ಈ ಸಲ ಯಾವುದೇ ತಪ್ಪಾಗಬಾರ್ದು, ವಿಷವನ್ನ ಕರೆಕ್ಟ್ ಆಗಿ ಹೇಗಾದ್ರೂ ಮ್ಯಾನೇಜ್ ಮಾಡಿ ತರಬೇಕು ನೀವು ಅಂತ. ಈಗ ಸೀನ್ ಶಿಫ್ಟ್ ಆಗುತ್ತೆ. ವೈಸ್ ಅಡ್ಮಿರಲ್ ಗಾರ್ಪನ ನೋಡ್ತೀವಿ. ಇವನು ಕೋಬಿನ ಜೊತೆಗೆ ಆಟ ಶುರು ಹಚ್ಕೊಂಡಿದ್ದ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಇಲ್ಲಿ ಗಾರ್ಪ್ ಹೇಳೋದೇನಂದ್ರೆ, ನೋಡು ಕೋಬಿ, ನೀನು ನ್ಯಾವಿಗೆ ಸೇರಿ ಆದ್ಮೇಲೆ ನೀನು ಕಂಪ್ಲೀಟ್ ಆಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಾಗುತ್ತೆ. ನಿನ್ಗೆ ನಿನ್ನ ಟ್ಯಾಲೆಂಟ್ ಅನ್ನ ತೋರಿಸಬೇಕಾಗುತ್ತೆ, ನಿನ್ನ ಪವರ್ಸ್ ಗಳನ್ನ ತೋರಿಸಬೇಕಾಗುತ್ತೆ, ಹೇಗಂದ್ರೆ ಒಬ್ಬ ಯೋಧನ ಹಾಗೆ. ಹೀಗೆ ಮಾತಾಡ್ತಿರುವಾಗ ನಾವು ಗಮನಿಸ್ತೀವಿ ಕೋಬಿ ಅಂತೂ ಈ ಗೇಮ್ ಅಲ್ಲಿ ಸೋಲ್ತಾ ಇದ್ದಾನೆ. ಆಗ ಗಾರ್ಪ್ ಹೇಳ್ತಾನೆ, ನೋಡು ಕೋಬಿ, ನೀನು ಆಟವನ್ನ ಆಡೋದು ಗೆಲ್ಲೋದಕ್ಕೆ, ಸೋಲೋದಕ್ಕೆ ಅಲ್ಲ. ಯಾಕಂದ್ರೆ ನೀನ್ ಯಾವಾಗ್ಲೂ ಥಿಂಕ್ ಮಾಡ್ತಿರೋದು ಆ ರೀತಿ ಇದೆ. ನೀನು ಸೋಲ್ತಿ ಅಂತ ಥಿಂಕ್ ಮಾಡಿದ್ರೆ ನೀನು ಸೋಲ್ತೀಯ, ಅದ್ರಲ್ಲೇನು ಡಿಫ್ರೆನ್ಸ್ ಆಗೋದಿಲ್ಲ. ಸೊ ಹೀಗೆ ಮ್ಯಾಚ್ ಕಂಟಿನ್ಯೂ ಆಗ್ತಿರುತ್ತೆ. ಫೈನಲಿ ಕೋಬಿನಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಲೈಫ್ ನಲ್ಲಿ. ಸೊ ಅವನು ಸೋಲಿಸ್ಬಿಡ್ತಾನೆ. ಇನ್ನೊಂದು ಕಡೆಯಲ್ಲಿ ಲುಫಿ ಅಂತೂ ಎಷ್ಟಾಗುತ್ತೋ ಅಷ್ಟು ತಿಂಡಿ ತಿನ್ಸ್ಕೊಳ್ಳೋಣ ತಿಂತಾ ಇದ್ದಾನೆ. ಯಾಕಂದ್ರೆ ಇವತ್ತು ಬರ್ತ್ಡೇ ಆಗಿದೆ ಕಾಯನದ್ದು ಅಂತ. ಸೊ ಇದೊತ್ತಿಗೆ ನಾಮಿಯಲ್ಲಿ ತಿರುಗ್ತಾ ಇರ್ತಾಳೆ. ಅಂಡ್ ಒಂದು ಜಾಗದಲ್ಲಿ ಇನ್ನೊಬ್ಬ ಮೆಂಬರ್ ಅನ್ನ ನಾವು ಇಲ್ಲಿ ನೋಡ್ತೀವಿ. ಇವನ ಹೆಸರು ಮೆರಿ ಅಂತ. ಇವನು ಕಾಯನ ತಂದೆ ತಾಯಿಯ ಫೈನಾನ್ಷಿಯಲ್ ಆಫೀಸರ್ ಆಗಿದ್ದಾನೆ. ಯಾವಾಗ ಅವಳು 18 ವರ್ಷದವಳಾಗಿದ್ಲು ಅಲ್ಲಿಂದ ಕೂಡ ಇವನು ಸೇವೆಯನ್ನ ಸಲ್ಲಿಸ್ತಿದ್ದಾನೆ. ಮತ್ತೆ ಈ ಬಿಸ್ನೆಸ್ ನ ಬಗ್ಗೆ ಮಾತಾಡೋದಕ್ಕೆ ಇವನನ್ನೇ ಕರ್ಸಿದ್ದಾರೆ. ಅದು ಹೊತ್ತಿಗೆ ಮೇಲಿನ ಸರ್ವೆಂಟ್ ನ ಜೊತೆಗೆ ಕಾಯ ಕೂಡ ಬರ್ತಾಳೆ. ಮತ್ತೆ ನಾಮಿಗೆ ಹೇಳ್ತಾಳೆ, ತುಂಬಾ ಚೆನ್ನಾಗಿ ನೀನು ಕಾಣ್ತಿದ್ಯಾ. ಆಕ್ಚುಲಿ ಹೇಳ್ಬೇಕಂದ್ರೆ ನೀನ್ ಹಾಕೊಂಡಿರೋ ಡ್ರೆಸ್ ಇದೆಯಲ್ಲ, ಇದು ನನ್ನ ಅಮ್ಮಂದು ಅಂತ. ನಾಮ್ ಇದಕ್ಕೆ ಸಾರಿ ಹೇಳ್ತಾಳೆ. ಬಟ್ ಕಾಯ ಅಂತೂ ತುಂಬಾನೇ ಒಳ್ಳೆಯವಳು, ನಿಮ್ಗೆ ಗೊತ್ತಿರೋ ಹಾಗೇನೆ. ಅದೇ ಬದಿಯಲ್ಲಿ ನಮ್ಮ ಜೋರೋ ಹೇಳ್ತಾನೆ, ಈ ಸರ್ವೆಂಟ್ ನಿನ್ನ ಹೆಸರು ಕ್ಲೋಡೋರ್ ತಾನೆ, ನಿನ್ನ ಎಲ್ಲಿಯೋ ನಾನು ನೋಡಿದೀನಿ. ಕ್ಲೋಡೋರ್ ಹೇಳ್ತಾನೆ, ಇಲ್ಲ ಸರ್, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಮುಂಚೆಯಿಂದಲೂ, ನಾನು ಎಲ್ಲಿಗೂ ಹೋಗ್ಲೇ ಇಲ್ಲ. ಇಲ್ಲಿ ಮೇರಿ ಹೇಳ್ತಾನೆ ಕಾಯನ ಹತ್ರ, ನನ್ಗೆ ನಿನ್ನ ಹತ್ರ ಒಂದು ಸೀಕ್ರೆಟ್ ಆಗಿ ಮಾತಾಡೋದಕ್ಕಿದೆ ಅಂತ. ಅದೇ ಟೈಮ್ಗೆ ಇವರ ಮಾತನ್ನ ತಪ್ಪಿಸೋದಕ್ಕೆ ಕ್ಲೋಡೋರ್ ಇಲ್ಲಿ ಬಂದು ಹೇಳ್ತಾನೆ, ಇವತ್ತು ಯಾವುದೇ ಕೆಲಸದ ಬಗ್ಗೆ ಮಾತಾಡೋ ಹೋಗಿಲ್ಲ, ಯಾಕಂದ್ರೆ ಇವತ್ತು ಇವಳ ಬರ್ತ್ಡೇ ಆಗಿದೆ, ಸೊ ಡಿನ್ನರ್ ಅನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾನೆ. ಸೊ ಬರ್ತ್ಡೇ ಪಾರ್ಟಿ ಆಗಿರೋ ಕಾರಣ ಎಲ್ಲರೂ ಕೂಡ ಡಿನ್ನರ್ ಗೆ ಇಲ್ಲಿ ಕೂತ್ಕೊಳ್ತಾರೆ. ಇಲ್ಲಿ ಲುಫಿ ಹೇಳ್ತಾನೆ, ಈ ಪೂರ್ತಿ ಜಾಗ ನಿಮ್ಮದೇನಾ? ಇದಕ್ಕೆ ಕಾಯ ಹೇಳ್ತಾಳೆ, ಇಲ್ಲ, ಈ ಪೂರ್ತಿ ಜಾಗ ನನ್ನದಲ್ಲ, ಬಟ್ ಇವತ್ತಿಗೆ ನಾನು 18 ವರ್ಷದವಳಾಗ್ತೀನಿ, ಮತ್ತೆ ನಾಳೆಯಿಂದ ಈ ಆಸ್ತಿ ನನ್ನದಾಗಿದೆ. ಅಂದ್ರೆ ಅಲ್ಲಿರುವಂತಹ ಹಡಗುಗಳಾಗಿರ್ಬೋದು, ದೊಡ್ಡ ಮ್ಯಾನ್ಷನ್ ಆಗಿರ್ಬೋದು, ಎಲ್ಲದೂ ಕೂಡ ಇವಳದ್ದೇ ಆಗಿರುತ್ತೆ. ಇಷ್ಟು ಸಮಯ ತಂದೆ ತಾಯಿಯದಾಗಿತ್ತು, ಆದ್ರೆ ಈಗ ಇವಳ ಹಕ್ಕಾಗಿದೆ. ಇದೊತ್ತಿಗೆ ಕಾಯ ಕೇಳ್ತಾಳೆ, ಆಫ್ಟರ್ ಆಲ್ ನೀನ್ ಯಾರು ಅಂತ. ಯಾಕಂದ್ರೆ ಅವಳು ತಿಳ್ಕೊಂಡಿದ್ಲು ಇವನ್ ಯಾರೋ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಶಿಪ್ ಅನ್ನ ಕೇಳೋದಕ್ಕೆ ಬಂದಿದ್ದಾನೆ ಕಾಣಿಸುತ್ತೆ ಅಂತ. ಹಾಗೆ ನಿಜ ಜೊತೆಗೆ ಹೇಳ್ತಾಳೆ, ಉಸಪ್ ಹೇಳ್ತಿದ್ದ, ನೀನು ಶಿಪ್ ಅನ್ನ ಕೇಳೋದಕ್ಕೆ ಬಂದಿದ್ದೆ ಅಂತ, ನೀನು ಬಿಸ್ನೆಸ್ ಮ್ಯಾನ್ ತಾನೆ. ಬೈ ದ ವೇ ಗೈಸ್, ಲುಫಿಯ ಬಗ್ಗೆ ಹೇಳೋದಾದ್ರೆ ಅವನು ತುಂಬಾ ಒಳ್ಳೆಯವನೇ ಆಗಿರ್ಬೋದು, ಆದ್ರೆ ಅವನು ದೊಡ್ಡ ಪೆದ್ದ ಕೂಡ. ಅವನಿಲ್ಲಿ ಹೇಳ್ತಾನೆ, ನಾನೊಬ್ಬ ಪೈರೇಟ್, ಮತ್ತೆ ನಾನು ಫ್ಯೂಚರ್ ಅಲ್ಲಿ ಪೈರೇಟ್ ಕಿಂಗ್ ಆಗ್ತೀನಿ ಅಂತ. ಅದು ಕೂಡ ಜೋರಾಗಿ ನಿಂತ್ಕೊಂಡು ಹೇಳ್ತಿದ್ದಾನೆ ಗುರು. ಇದನ್ನ ಕೇಳಿ ಇವಳಿಗಂತೂ ಏನಾಗ್ತಿದೆ ಅಂತ ಅನಿಸ್ಬಿಡುತ್ತೆ. ತುಂಬಾನೇ ಭಯ ಆಗ್ಬಿಡುತ್ತೆ. ಅವಳು ಇಷ್ಟು ಸಮಯ ಒಬ್ಬ ಪೈರೇಟ್ ಅನ್ನ ಕೂಡ ನೋಡಿರ್ಲಿಲ್ಲ, ಆದ್ರೆ ಫಸ್ಟ್ ಟೈಮ್ ನೋಡಿದಾಳೆ. ಜೊತೆಗೇನೆ ಪೈರೇಟ್ ಗಳಂದ್ರೆ ಕೆಟ್ಟವರಾಗಿರ್ತಾರೆ. ಅದ್ರಲ್ಲಿ ಲುಫಿ ತುಂಬಾನೇ ಕನ್ವಿನ್ಸ್ ಮಾಡ್ತಾನೆ, ದಯವಿಟ್ಟು ನಂಗೆ ಶಿಪ್ ಕೊಡಿ, ಯಾಕಂದ್ರೆ ನಾನು ಪೈರೇಟ್ ಕಿಂಗ್ ಆಗೋದ್ರಲ್ಲಿ ಇದ್ದೀನಿ. ಸೊ ನಂಗೆ ಇದು ತುಂಬಾನೇ ಮುಖ್ಯ ಆಗಿದೆ, ಇಂಪಾರ್ಟೆಂಟ್ ಆಗಿದೆ. ನಾನು ಗ್ಯಾರಂಟಿ ಕೊಡಬಲ್ಲೆ, ನಾನು ಪ್ರಾಮಿಸ್ ಕೂಡ ಮಾಡಬಲ್ಲೆ, ಆ ಶಿಪ್ ಅನ್ನ ವಾಪಸ್ ನಾನು ರಿಟರ್ನ್ ಮಾಡ್ತೀನಿ ಅಂತ. ಅದು ಕೂಡ ಪೈರೇಟ್ ಕಿಂಗ್ ಆದ ಮೇಲೆ ದಯವಿಟ್ಟು ನಂಗೆ ಕೊಡ್ತೀರಾ ಪ್ಲೀಸ್ ಅಂತ ಬೇಡ್ಕೊಳ್ತಾನೆ. ಕಾಯನ ಸರ್ವೆಂಟ್ ಕ್ಲಾಡೋರ್ ಇಲ್ಲಿಗೆ ಬಂದು
ಹೇಳ್ತಾನೆ, ನೋಡು ಈ ಉಸಪ್ ಹೇಳಿದವನನ್ನ ಕರ್ಕೊಂಡೇ ಬರ್ಬಾರ್ದಿತ್ತು, ಇವನೊಬ್ಬ ಪೈರೇಟ್ ಆಗಿದ್ದಾನೆ, ಇವನಿದ್ರೆ ನಮ್ಗೆ ಕಷ್ಟ ಆಗುತ್ತೆ. ಇಲ್ಲಿ ನೋಡಿದ್ರೆ ಕಾಯನ ಹೆಲ್ತ್ ಕೂಡ ಸರಿ ಇಲ್ಲ, ಅವಳು ಕೆಮ್ತಿದ್ದಾಳೆ, ದಯವಿಟ್ಟು ಇಲ್ಲಿಂದ ಎಲ್ರು ಹೋಗ್ತೀರಾ ಅಂತ ಕೇಳ್ಕೊಳ್ತಾಳೆ. ಅಂಡ್ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ತಾ ಎಲ್ಲಾನು ಕೂಡ. ಫೈನಲ್ ಆಗಿ ಕಾಯ ಹೇಳ್ತಾಳೆ, ನೀವ್ ಇಲ್ಲೇ ಸ್ಟೇ ಆಗಿರಿ, ಯಾಕಂದ್ರೆ ತುಂಬಾನೇ ಜೋರಾಗಿ ಮಳೆ ಬರ್ತಿದೆ, ನಾಳೆ ನೀವು ಇಲ್ಲಿಂದ ಹೋಗ್ಬೋದು ಅಂತ. ಈಗ ಇನ್ನೊಂದು ಕಡೆ ವೈಸ್ ಅಡ್ಮಿರಲ್ ಗಾರ್ಪ್ ಅಂತೂ ಕೋಬಿನ ಜೊತೆ ಆಡ್ತಿದ್ದ ತಾನೆ ಇಲ್ಲಿಗೆ ಹೆಲಂಪುರ್ ಬರುತ್ತಾನೆ. ಅವನು ಬಂದು ಈ ಒಂದು ಫ್ಲಾಗ್ ಅನ್ನು ತೋರಿಸ್ತಾನೆ. ಇದು ನಿಮ್ಗೆ ಗೊತ್ತಿರೋ ಹಾಗೇನೆ ಲುಫಿ ಮಾಡಿದ್ದಾಗಿತ್ತು. ಕಾರ್ಪ್ನಿಗೆ ಅಂದಾಜಾಗಿದೆ ಇದು ಲುಫಿಯ ಕೆಲಸನೇ ಆಗಿದೆ, ಯಾಕಂದ್ರೆ ಇದರಲ್ಲಿ ನೋಡಬಹುದು ಸ್ಟ್ರಾ ಹ್ಯಾಟ್ ನ ಚಿತ್ರ ಇದೆ. ಹಾಗಾದ್ರೆ ಇವನು ಇದೇ ಜಾಗದಲ್ಲಿ ಎಲ್ಲೋ ಹತ್ತಿರದಲ್ಲಿದ್ದಾನೆ ಅಂತ ಕ್ಲಿಯರ್ ಆಗುತ್ತೆ. ಸೊ ಗಾರ್ಪ್ ಹೇಳ್ತಾನೆ, ಇಲ್ಲಿ ಹತ್ತಿರದಲ್ಲಿ ಯಾವ ವಿಲೇಜ್ ಇದೆ? ಇದಕ್ಕೆ ನಮ್ಮ ಹೆಲಂಪುರ್ ಹೇಳ್ತಾನೆ ಸಿರಪ್ ವಿಲೇಜ್ ಅಂತ. ಇದನ್ನ ಕೇಳಿದ ಕೋಬಿನಿಗೆ ಸ್ವಲ್ಪ ಭಯ ಆಗುತ್ತೆ, ಯಾಕಂದ್ರೆ ಲುಫಿಯಲ್ಲಿ ಇರೋ ಸಾಧ್ಯತೆ ಇದೆ, ಯಾಕಂದ್ರೆ ಹತ್ತಿರದಲ್ಲೇ ಇರೋದು ಅದು. ಕೋಬಿನಿಗೆ ತುಂಬಾ ಭಯ ಆಗುತ್ತೆ, ಆದ್ರೂ ಕೂಡ ಓಕೆ ಅಂತ ಹೇಳ್ಬಿಡ್ತಾನೆ. ಈಗ ಸೀನ್ ಶಿಫ್ಟ್ ಆಗುತ್ತೆ ವಾಪಸ್ಸು. ಇಲ್ಲಿ ನಾವು ಮೆರಿಯನ್ನ ನೋಡ್ತೀವಿ. ಇವಳು ಕಾಯನ್ ಹತ್ರ ಆ ಅಗ್ರಿಮೆಂಟ್ ನ ಬಗ್ಗೆ ಮಾತಾಡೋದಕ್ಕೆ ಇರ್ತಾನೆ. ಆದ್ರೆ ಅದೇ ಹೊತ್ತಿಗೆ ಸರ್ವೆಂಟ್ ಕ್ಲೌಡ್ ಅವ್ರು ಬರ್ತಾನೆ ಮತ್ತೆ ಹೇಳ್ತಾನೆ, ನಿಂಗೆ ಕಾಯನ್ ಹತ್ರ ಏನು ಮಾತಾಡೋಕಿದೆ ಅಷ್ಟು ಕೂಡ ಸೀಕ್ರೆಟ್ ಆಗಿ. ಇದಕ್ಕೆ ಮೆರಿ ಹೇಳ್ತಾನೆ, ಅಷ್ಟರಲ್ಲೂ ನಿನ್ನ ಹೆಸರಿನಲ್ಲಿ ಎಲ್ಲ ಆಸ್ತಿಯನ್ನ ಯಾಕೆ ಅವಳು ಬರ್ದಿದ್ದಾಳೆ, ನಂಗೆ ಯಾಕೋ ಅನಿಸ್ತಿದೆ ನೀನು ಅವಳನ್ನ ಮಂಗ ಮಾಡ್ತಿದೀಯಾ ಅಂತ, ಅದಕ್ಕೋಸ್ಕರ ಕೇಳೋದಕ್ಕೆ ಬಂದಿದ್ದೀನಿ. ಇದಕ್ಕೆ ಕೋಲ್ಡೋರ್ ಹೇಳ್ತಾನೆ, ಅದು ಅವಳ ಇಷ್ಟ, ಅವಳು ನಂಗೆ ಆಸ್ತಿಯನ್ನ ಕೊಟ್ಟಿದ್ದಾಳೆ, ಅಷ್ಟರಲ್ಲೂ ಅವಳನ್ನ ಪಾಲನೆ ಮಾಡ್ಕೊಂಡು ಇಷ್ಟು ವರ್ಷ ನಾನು ಬಂದಿದ್ದೀನಿ. ಆದ್ರೆ ಮೆರಿ ಹೇಳ್ತಾನೆ, ಇಲ್ಲ ನಾನು ಅವಳ ಆಸೆಯನ್ನ ನಿಜವಾಗ್ಲೂ ಕೇಳ್ಕೊಳ್ಬೇಕು. ಅದು ಹೊತ್ತಿಗೆ ಕೋಲ್ಡೋರೆ ಹೇಳ್ಬಿಡ್ತಾನೆ ಅವನ ಬಗ್ಗೆ, ನಾನು ಅವಳ ಆಸ್ತಿಗೆನೆ ಕಾಯ್ತಿದ್ದೆ, ನಾನು ಸುಳ್ಳು ಹೇಳ್ತಿದ್ದೆ ಅಷ್ಟೇ. ಸೊ ಸಾಯೋದಕ್ಕೆ ರೆಡಿ ಆಗು ಅಂತ ಹೇಳಿ ಇವನದೊಂದು ಪವರ್ ಅನ್ನ ತೋರಿಸ್ತಾನೆ. ಇವನಿಗೆ ಸ್ಪೀಡ್ ಆಗಿ ಹೋಗೋದಕ್ಕೆ ಆಗುತ್ತಾ, ಹೀಗೆ ಆಚೆಯಿಂದ ಈಚೆ ಹೋಗಿ ಫೈನಲಿ ಇವನನ್ನ ಚೂರಿಯಲ್ಲಿ ಕೊಂದಾಕ್ಬಿಡ್ತಾನೆ. ಈಗ ಸೀನ್ ಶಿಫ್ಟ್ ಆಗುತ್ತೆ ಬಗ್ಗಿಯ ಬಳಿಗೆ. ಆಗ ನೋಡಿದ್ವಲ್ಲ ಫಿಶರ್ ಮ್ಯಾನ್ ನ ಕಡೆಯವರು ಯಾರೋ ಬಂದು ಇವನನ್ನ ಕಟ್ಟಿ ಹಾಕಿದ್ದಾರೆ. ಇಲ್ಲಿ ಒಬ್ಬ ಫಿಶರ್ ಮ್ಯಾನ್ ನ ಬಾಸ್ ಬಂದಿದ್ದಾನೆ, ಇವನ ಹೆಸರು ಆರ್ಲಾಂಗ್ ಅಂತ. ಇವನು ಬಗ್ಗಿಯ ಬಳಿ ಬಂದು ಹೇಳ್ತಾನೆ, ಅಷ್ಟರಲ್ಲಿ ನಿಂಗೆ ಧೈರ್ಯ ಎಲ್ಲಿಂದ ಬಂತು ನನ್ನ ಜಾಗಕ್ಕೆ ಕಾಲು ಇಡೋದಕ್ಕೆ? ಈ ಪೂರ್ತಿ ಈಸ್ಟ್ ಬ್ಲೂ ಜಾಗ ನನ್ನದಾಗಿದೆ, ನೀನು ಆರೆಂಜ್ ವಿಲೇಜ್ ಗೆ ಹೋಗಿ ಸಾಮ್ರಾಜ್ಯ ನಡೆಸೋಕೆ ಹೋಗಿದ್ಯಾ, ನಿನ್ನನ್ನ ನೋಡ್ಕೊಳ್ತೀನಿ ನಾನು. ಹೀಗೆ ಕುತ್ತಿಗೆನೆ ಹಿಡಿಯೋದಕ್ಕೆ ಬರ್ತಾನೆ. ಆಗ ಬಗ್ಗೆ ಹೇಳ್ತಾನೆ, ಏ ಫಿಶರ್ ಮ್ಯಾನ್ ಆರ್ಲಾಂಗ್, ನನ್ನನ್ನ ಬಿಟ್ಬಿಡು ದಯವಿಟ್ಟು, ನಾನೊಬ್ಬ ಸಣ್ಣ ಪಾಪು ಪೈರೇಟ್ ಆಗಿದ್ದೀನಿ, ದಯವಿಟ್ಟು ನನ್ನ ಮೇಲೆ ಕುತ್ತಿಗೆ ಕೈ ಹಾಕಿ ಏನು ಕೂಡ ಪ್ರಯೋಜನ ಇಲ್ಲ. ನೀನು ಹುಡುಕ್ಬೇಕಾದದ್ದು ಆ ಒಬ್ಬ ಹುಡುಗನನ್ನ ಹ್ಯಾಟ್ ಅನ್ನ ಹಾಕಿದ್ದಾನೆ, ಅವನು ನಕ್ಷೆಯನ್ನು ಕದ್ಕೊಂಡು ಗ್ರ್ಯಾಂಡ್ ಲೈನ್ ಗೆ ಹೋಗೋ ಪ್ಲಾನ್ ಅಲ್ಲಿದ್ದಾನೆ, ಅವನನ್ನ ಹಿಡಿ ಹೋಗಿ. ಜೊತೆಗೇನೆ ಮಾರ್ಗನ್ ಅನ್ನು ಕೂಡ ಅವನು ಡಿಫೀಟ್ ಮಾಡಿದ, ಅವನ ಹೆಸರು ಮಂಕಿ ಡಿ ಲುಫಿ ಅಂತ. ಆರ್ಲಾಂಗ್ ಇದನ್ನೆಲ್ಲ ಕೇಳಿ ತುಂಬಾನೇ ಶಾಕ್ ಆಗುತ್ತೆ. ಇದೇನ್ ಗುರು, ಯಾರೊಬ್ಬ ಹೊಸ ಪೈರೇಟ್ ಬಂದಿದ್ದಾನೆ, ಅದು ಕೂಡ ಮಂಕಿ ಡಿ ಲುಫಿನ, ಏನಿದೆ ಹೆಸರು ಹೇಳು, ಅವನ್ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಬಗ್ಗೆ ಹೇಳ್ತಾನೆ, ನಾನು ಅವನ ಬಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ದಯವಿಟ್ಟು ಸರ್ ನನ್ನನ್ನ ಬೀಟ್ ಬಿಡಿ ಅಂತ. ಈಗ ಸೀನ್ ಶಿಫ್ಟ್ ಆಗುತ್ತೆ, ರಾತ್ರಿ ಆಗಿರುತ್ತೆ. ಈಗ ಲುಫಿನಿಗೆ ರಾತ್ರಿ ಹೊತ್ತು ಫುಲ್ ಹಸಿವಾಗ್ತಿರುತ್ತೆ. ಸೊ ಅಲ್ಲಿ ಸುತ್ತಾ ಇರ್ತಾನೆ. ಅದೇ ಟೈಮ್ಗೆ ಝೋರೋ ಇಲ್ಲಿ ಬಂದು ಹೇಳ್ತಾನೆ, ಇಲ್ಲಿ ಏನೋ ನಂಗೆ ಸಮಸ್ಯೆ ಅನಿಸ್ತಿದೆ, ಸೊ ಅಂತದ್ರಲ್ಲೂ ಏನಾಗ್ತಿದೆ ಅಂತ ಚೆಕ್ಔಟ್ ಮಾಡೋಣ ಅಂತ ಇಬ್ರು ಕೂಡ ಜೊತೆಗೆ ಹೋಗ್ತಿರ್ತಾರೆ. ಇನ್ನೊಂದು ಸೈಡ್ ಅಲ್ಲಿ ನಾಮಿ ಕೂಡ ಆಚೆ ಈಚೆ ತಿರುಗ್ತಿದ್ದಾಳೆ. ಬಟ್ ನಿಮ್ಗೆ ಗೊತ್ತಿದೆ ಇವಳು ಕಳ್ಳಿ ಆಗಿದ್ದಾಳೆ. ಸೊ ಇವಳಂತೂ ಚೋರಿ ಮಾಡೋದಕ್ಕೆ ನೋಡ್ತಿದ್ದಾಳೆ ಗುರು. ಸೊ ಕತ್ಕೊಂಡು ಯಾರೋ ಬಂದ್ರು ಅಂತ ಹೇಳಿ ರೂಮ್ ನೊಳಗಡೆ ಹೋಗ್ತಾಳೆ. ಬಟ್ ಇಲ್ಲಿ ಗೊತ್ತಾಗುತ್ತೆ ಒಳಗಡೆ ಇದ್ದ ರೂಮ್ ಇತ್ತಲ್ವಾ, ಇದು ಕಾಯನದಾಗಿದೆ. ನಾಮಿ ಹೇಳ್ತಾಳೆ, ನಾನು ಸುಮ್ನೆ ಹೇಗೇನೆ ಬಂದಿದ್ದು ಅಂತ. ಆದ್ರೆ ಅವಳಿಗೆ ಗೊತ್ತಾಗಿದೆ ನಾಮಿ ಒಬ್ಳು ಕಳ್ಳಿ ಅಂತ. ಕಾಯ ಹೇಳ್ತಾಳೆ, ನೀನೇನಾದ್ರೂ ವಸ್ತುವನ್ನ ಕತ್ಕೊಂಡು ಹೋಗಿದ್ರೆ ನಂಗೇನು ಬೇಜಾರಿಲ್ಲ, ಯಾಕಂದ್ರೆ ನಾನು ಕೆಲವೊಮ್ಮೆ ವಸ್ತುಗಳನ್ನ ದಾನ ಮಾಡ್ತಿರ್ತೇನೆ. ನಾಮಿ ಹೇಳ್ತಾಳೆ, ಇಲ್ಲ ನಾನು ಕದ್ದೋಕೆ ಇಲ್ಲಿ ಬಂದಿಲ್ಲ ಅಂತ. ಇದಕ್ಕೆ ಕಾಯ ಹೇಳ್ತಾಳೆ, ಅದೆಲ್ಲ ಸರಿ, ನಂಗೇನು ತೊಂದ್ರೆ ಇಲ್ಲ, ನಿಂಗೆ ಏನ್ ಬೇಕಾದ್ರೂ ನೀನು ತಕೊಂಡೋಗು, ಅಟ್ಲೀಸ್ಟ್ ನಿಂಗಾದ್ರೂ ಯೂಸ್ ಆಗುತ್ತೆ ಅಂತ. ಹೀಗೆ ನಾಮಿನಿಗೆ ಕೂಡ ಬೇಜಾರಾಗುತ್ತೆ ಇವಳ ಸಿಚುವೇಶನ್ ಅನ್ನು ನೋಡಿದಾಗ. ಸೊ ಹತ್ತಿರ ಬಂದು ಕೇಳ್ತಾಳೆ, ಕಾಯ ನಿನ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದಾರೆ ಅಂತ. ಆಗ ನಮ್ಗೆ ಇಲ್ಲಿ ಕ್ಲಿಯರ್ ಆಗುತ್ತೆ, ಕಾಯನಿಗೆ ಯಾರು ಕೂಡ ಒಬ್ರು ಫ್ರೆಂಡ್ಸ್ ಅಂತ ಇಲ್ವೇ ಇಲ್ಲ. ಅವಳ ಕಂಪ್ಲೀಟ್ ಬಾಲ್ಯ ಲೈಫ್ ಅನ್ನ ಈ ಒಂದು ಮ್ಯಾನ್ಷನ್ ಅಲ್ಲಿ ಕಳ್ದಿದ್ದಾಳೆ. ಆಗ ನಾಮಿ ಕೇಳ್ತಾಳೆ, ಉಸಪ್ನ ಬಗ್ಗೆ ನಿಂಗೆ ಗೊತ್ತು ಅಂದ್ರೆ ಉಸಪ್ ನೀನು ಬೆಸ್ಟ್ ಫ್ರೆಂಡ್ ಅಂತಾನ. ಅಂಡ್ ಆಗ್ಲೇ ನಾವು ಉಸಪ್ ಅನ್ನ ನೋಡ್ತೀವಿ, ಇವನು ಕಿಚನ್ ನಲ್ಲಿ ಪ್ಯಾಟರ್ ಬಿಲ್ ಅಲ್ಲಿ ಕಲ್ಲನ್ನ ಎಸಿತಿದ್ದಾನೆ. ಅಂದ್ರೆ ಗಾಯ್ಸ್ ನಮ್ಮ ಉಸಪ್ ಇದನ್ನಲ್ಲ, ಇವನೊಬ್ಬ ಸ್ನೈಪರ್ ಆಗಿದ್ದಾನೆ, ದೂರದಿಂದ ಅಟ್ಯಾಕ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ ಇವನು. ಈ ಜಾಗಕ್ಕೆ ತಿಂಡಿಯನ್ನು ಹುಡುಕ್ತಾ ನಮ್ಮ ಲುಫಿ ಬಂದಿದ್ದ. ಸೊ ಇಲ್ಲಿ ಝೋರೋ ಕೂಡ ಬಂದಿದ್ದಾನೆ. ಅಂಡ್ ಉಸಪ್ ಹೇಳ್ತಾನೆ ಇವರಿಗೆ, ಅಲ್ಲ ಗುರು ಪೈರೇಟ್ ಲುಫಿ, ಆಗ ನೀನೊಬ್ಬ ಪೈರೇಟ್ ಕಿಂಗ್ ಆಗ್ತೀಯಾ ಅದಿದು ಅಂತ ಹೇಳಿದ್ಯಲ್ಲ. ಆಗ ನನಗೆ ಕೊಲೋಡರ್ ನ ಮುಖ ನೋಡಿದಾಗ ತುಂಬಾನೇ ನಗು ಬರ್ತಿತ್ತು. ಆಗ ಲುಫಿಗೆ ಹೇಳ್ತಾನೆ, ಅದೆಲ್ಲ ಸಾಯಿಲಿ, ನೀನು ನಿಜವಾಗ್ಲೂ ಕಾಯನನ್ನ ಲವ್ ಮಾಡ್ತಿದ್ಯಾ? ಇನ್ನೊಂದು ಕಡೆ ನಾಮಿ ಕೂಡ ಕೇಳ್ತಾಳೆ ಇದೇ ಪ್ರಶ್ನೆನ ಕಾಯನಿಗೆ, ನೀನು ಉಸಪ್ ಅನ್ನ ಲವ್ ಮಾಡ್ತಿದ್ಯಾ ಅಂತ. ಇಲ್ಲಿ ಉಸಪ್ ಹೇಳ್ತಾನೆ, ಇಲ್ಲ ಜಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ ಅವಳು. ಇನ್ನೊಂದು ಕಡೆ ಕಾಯ ಕೂಡ ಹೇಳ್ತಾಳೆ, ಹೌದು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾನೆ ಅಷ್ಟೇ. ಈಚೆ ಕಡೆಯಿಂದ ಉಸಪ್ ಹೇಳ್ತಾನೆ, ಕಾಯನ ತಂದೆ ತಾಯಿ ತುಂಬಾ ಒಳ್ಳೆ ಮನುಷ್ಯರಾಗಿದ್ರು. ಅಂಡ್ ಅವರೇನು ಇತ್ತೀಚೆಗೆ ಸತ್ತದಲ್ಲ, 3 ವರ್ಷ ಹಿಂದಿನ ಕಥೆ ಇದು, ನಾನು ಮುಂಚೆ ಅವರ ಅಂಡರ್ ನಲ್ಲಿ ಕೆಲಸ ಮಾಡ್ತಿದ್ದ. ಈಚೆಯಿಂದ ಕಾಯ ಕೂಡ ತುಂಬಾನೇ ಕಾಂಪ್ಲಿಮೆಂಟ್ ಕೊಡ್ತಾಳೆ ಉಸಪ್ ನ ಬಗ್ಗೆ, ಅವನು ತುಂಬಾ ಒಳ್ಳೆಯವನು ಅಂತ. ಹೀಗೇನೆ ಕಾಯ ಮತ್ತೆ ನಾಮಿ ಮಾತಾಡ್ತಿರುವಾಗ ಅವರವರ ಫ್ಯಾಮಿಲಿ ಮ್ಯಾಟರ್ ಅನ್ನ ಹೇಳ್ತಾರೆ. ನಾಮಿ ಕೂಡ ಅವಳ ಫ್ಯಾಮಿಲಿ ಬಗ್ಗೆ ಸ್ವಲ್ಪನೇ ಹೇಳ್ತಾಳೆ. ಅಂಡ್ ಇನ್ನೊಂದು ಕಡೆಯಲ್ಲಿ ಉಸಪ್ ಅಂತೂ ಅವನ ಟ್ಯಾಲೆಂಟ್ ಅನ್ನ ತೋರಿಸ್ತಾನೆ, ಯಾವ ರೀತಿ ಅವನು ಕರೆಕ್ಟ್ ಆಗಿ ಗುರಿ ಇಟ್ಟು ಸ್ನೈಪಿಂಗ್ ಮಾಡ್ತಾನೆ ಅಂತ. ಇದನ್ನ ನೋಡಿದ್ದು ಲುಫಿಗೆ ತುಂಬಾನೇ ಖುಷಿ ಆಯ್ತು. ಮತ್ತೆ ಹೇಳ್ತಾನೆ, ನೀನು ನಮ್ಮ ಗ್ರೂಪ್ ಗೆ ಅಂದ್ರೆ ಕ್ರೂಗೆ ಬರ್ಬೋದಾ ಅಂತ. ಇದಕ್ಕೆ ಉಸಪ್ ಹೇಳ್ತಾನೆ, ಇಲ್ಲ ನಂಗೆ ಅದಕ್ಕೆಲ್ಲ ಸೇರೋದಕ್ಕೆ ಆಗಲ್ಲ, ನಂಗೆ ನನ್ನ ತಂದೆ ರೀತಿ ಆಗ್ಬೇಕು. ಅಂದ್ರೆ ಅವನ ತಂದೆ ಹೆಸರು ಯಾಸೋಪ್ ಅಂತ. ಇದನ್ನ ಕೇಳಿದ ತಕ್ಷಣ ಒಮ್ಮೆನೆ ಕ್ಯೂರಿಯಾಸಿಟಿ ಆಗುತ್ತೆ ಲುಫಿಗೆ, ನೀನು ನಿಜವಾಗ್ಲೂ ಯಾಸೋಪ್ ನ ಮಗನ? ವೇಟ್, ಅವನಂತೂ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಆಗಿರುವಂತ ಶಂಕ್ಸ್ ನ ಕ್ರೂ ಅಲ್ಲಿ ಇದ್ದಾನೆ, ಅಂದ್ರೆ ಶಂಕ್ಸ್ ನ ಗೆಳೆಯ ಅವನು, ಅವನ ಜೊತೆಗೇನೆ ಅವನು ಇರೋದು ತಾನೆ. ಉಸಪ್ ಹೇಳ್ತಾನೆ, ಏನ್ ಹೇಳ್ತಿದ್ಯಾ ಶಂಕ್ಸ್ ನ ಬಗ್ಗೆನ? ಅಂದ್ರೆ ನನ್ನ ತಂದೆಯನ್ನ ನೀನ್ ಮೀಟ್ ಆಗಿದ್ಯಾ? ಅವರು ತುಂಬಾ ದೊಡ್ಡ ಗ್ರೇಟ್ ಪೈರೇಟ್ ಆಗಿದ್ದಾರೆ. ಈಚೆ ಬದಿಯಲ್ಲಿ ಝೋರೋ ಇದ್ದಾನೆ, ಇವನೇ ಕನ್ಫ್ಯೂಸ್ ಆಗ್ತಾನೆ.
ಆಗ್ತದೆ, ಏನ್ ಮಾತಾಡ್ತಿದ್ದಾರೆ ಗುರು ಇವರು, ನಂಗಂತೂ ಅರ್ಥನೇ ಆಗ್ತಿಲ್ಲ ಅಂತ. ಸೊ ಗಾಯ್ಸ್ ಸ್ವಲ್ಪ ಮಾತನ್ನ ನಿಲ್ಸಿ ನಂಗೆ ಡ್ರಿಂಕ್ ಕೊಡ್ತೀರಾ, ನಾನು ಸ್ವಲ್ಪ ಕುಡಿತೀನಿ ಅಂತ ಹೇಳ್ತಾನೆ. ಉಸಪ್ ಹೇಳ್ತಾನೆ ಬಾ ಅದು ಬೇಸ್ಮೆಂಟ್ ಅಲ್ಲಿ ಇದೆ ತೋರಿಸ್ತೀನಿ ನಿಂಗೆ. ಸೊ ಇವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಮಾತ್ರ ಈಚೆಯಿಂದ ಲುಫಿ ನೋಡ್ತಾನೆ ಒಂದು ದೊಡ್ಡದಾದಂತಹ ಪಾತ್ರೆಯಲ್ಲಿ ಸೂಪ್ ಮಾಡಿರ್ತಾರೆ. ಮತ್ತೆ ಇದು ನಿಮ್ಗೆ ಗೊತ್ತಿರೋ ಹಾಗೇನೆ ವಿಷ ಆಗಿದೆ. ಅವನು ಲಿಟ್ರಲಿ ಇದೇನೋ ಸೂಪ್ ಅಂತ ತಿಳ್ಕೊಂಡು ಪೂರ್ತಿ ವಿಷವನ್ನ ನುಂಗ್ ಬಿಡ್ತಾನೆ. ಅದನ್ನ ಆಕ್ಚುಲಿ ಕಾಯನನ್ನ ಕೊಲ್ಲೋದಕ್ಕೆ ಮಾಡಿದ್ದದ್ದು. ಈಚೆಯಿಂದ ಝೋರೋ ಮತ್ತೆ ಉಸಪ್ ಬೇಸ್ಮೆಂಟ್ ಗೆ ಬಂದಿರ್ತಾರೆ ಡ್ರಿಂಕ್ಸ್ ಅನ್ನ ತಕೊಳ್ಳೋದಕ್ಕೆ. ಆದ್ರೆ ಮೇನ್ ಆಗಿ ಇಲ್ಲಿ ಗಮನಿಸ್ತಾರೆ ಸರ್ವೆಂಟ್ ಮೇರಿಯನ್ನ ಕೊಂದಿದ್ದಾರೆ. ಉಸಪ್ ಇಲ್ಲಿ ತುಂಬಾನೇ ಶಾಕ್ ಆಗ್ತಾನೆ. ಸೊ ಏನಾಗಿದೆ ಅಂತ ಚೆಕ್ ಮಾಡೋದಕ್ಕೆ ಹೋದಾಗ ಇಲ್ಲಿ ಸರ್ವೆಂಟ್ ಕಾಲ್ಡೋರ್ ಬರ್ತಾನೆ ಅಂಡ್ ಫೈನಲಿ ಬಂದು ಹೇಳ್ತಾನೆ, ಫೈನಲಿ ನಿಮ್ಗೆ ಗೊತ್ತಾಯ್ತಾ, ನನ್ನ ಹೆಸರು ನಿಜವಾಗಿ ಕಾಲ್ಡೋರ್ ಅಲ್ಲ, ಕೂರೋ ಆಗಿದೆ. ನಾನು ಬ್ಲಾಕ್ ಹ್ಯಾಟ್ ಪೈರೇಟ್ ನ ಕ್ಯಾಪ್ಟನ್ ಆಗಿದ್ದೀನಿ. ಒಂದು ದಿನ ಇವನು ಶಿಪ್ ಅಲ್ಲಿ ಹೋಗ್ತಿರುವಾಗ ಬೇರೆ ಪೈರೇಟ್ ಗಳು ಇವನ ಮೇಲೆ ದಾಳಿ ಮಾಡಿದ್ರು. ಹಾಗಾಗಿ ಇವನ ಕ್ರೂನವರು ಎಲ್ಲರೂ ಕೂಡ ಸತ್ತಿದ್ರು. ಆ ಒಂದು ದಿನ ಇವನು ಎಸ್ಕೇಪ್ ಆಗಿ ಈ ಒಂದು ಜಾಗಕ್ಕೆ ಬಂದಿದ್ದ. ಮತ್ತೆ ಇನ್ನೊಂದು ದೊಡ್ಡ ಟ್ವಿಸ್ಟ್ ಗೊತ್ತಾಗುತ್ತೆ, ಕಾಯನ ತಂದೆ ತಾಯಿಯನ್ನ ಇವನೇ ಕೊಂದಿದ್ದದ್ದು. ಯಾಕಂದ್ರೆ ತಂದೆ ತಾಯಿಯ ನಂತರ ಮಗಳಿಗೆ ಆಸ್ತಿ ಸಿಗುತ್ತೆ. ಮತ್ತೆ ಇವನು ಅವಳಿಗೆ ತುಂಬಾ ಚೆನ್ನಾಗಿ ಕೆಲಸ ಎಲ್ಲ ಹೆಲ್ಪ್ ಮಾಡ್ತಿದ್ರೆ ಇವನಿಗೆ ಆಸ್ತಿಯನ್ನ ಬರೀತಾಳೆ ಅಂತ. ಸೊ ಇದನ್ನ ಕೇಳಿ ಝೋರನಿಗೂ ಕೋಪ ಬರುತ್ತೆ. ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫೈಟ್ ನಡೀತಿರುವಾಗ ಉಸಪ್ ಅನ್ನ ಕೂಡ ಹಿಡಿಯೋದಕ್ಕೆ ನೋಡ್ತಾರೆ. ಸೊ ಅಲ್ಲಿಂದ ಉಸಪ್ ಎಸ್ಕೇಪ್ ಆಗ್ತಾನೆ. ಆದ್ರೆ ಒಂದು ಬಾಡಿ ಗಾರ್ಡ್ ಅಂತೂ ಜೋರಾಗಿ ಬಾಟಲ್ ಅನ್ನ ಎಸಿತಾಳೆ. ಸೊ ಅಲ್ಲೇ ಝೋರೋ ಅಂತೂ ಮೂರ್ಛೆದಪ್ತಾನೆ. ಸೊ ನಮ್ಮ ಕೂರೋ ಹೇಳ್ತಾನೆ, ಇವನ ಬಾಡಿಯನ್ನ ಚೆನ್ನಾಗಿ ನೋಡ್ಕೋ, ಇವನು ಕ್ಲಿಯರ್ ಆಗಿ ಇಲ್ಲಿ ಸತ್ತಿದ್ದಾನೆ ಅಂತ ಗೊತ್ತಾಗ್ತಿದೆ, ಯಾರಿಗೆ ಕೂಡ ಈ ವಿಷಯ ಗೊತ್ತಾಗಬಾರ್ದು ಅಂತ. ಹೀಗೆ ಆರ್ಡರ್ ಕೊಡ್ತಾನೆ ಈ ಇಬ್ರು ಬಾಡಿ ಗಾರ್ಡ್ ಗೆ, ನನ್ನ ಮಾತನ್ನ ನೀವು ಕೇಳ್ಬೇಕಾಗಿದೆ, ಈ ಝೋರೋವನ್ನ ಕೂಡ ಕರ್ಕೊಂಡು ಹೋಗಿ ಮತ್ತೆ ಎಲ್ಲರನ್ನ ಕೂಡ ನಾವೀಗ ಕೊಲ್ಬೇಕು ಅಂತ. ಈವನ್ ಕಾಯನನ್ನ ಕೂಡ. ಇನ್ನೊಂದು ಕಡೆಯಲ್ಲಿ ನಾಮಿ ಹಾಗೂ ಕಾಯ ತುಂಬಾನೇ ಮಾತಾಡ್ತಿದ್ರು ಫ್ಯಾಮಿಲಿ ವಿಷಯ ಬಗ್ಗೆ ಅಂಡ್ ಮಾತಾಡ್ತಾ ಬೆಸ್ಟ್ ಫ್ರೆಂಡ್ ಕೂಡ ಆದ್ರು. ನಾಮಿನಿಗೆ ಸ್ವಲ್ಪ ಬೇಜಾರಾಗುತ್ತೆ, ಅವಳು ಇಲ್ಲಿ ಕದ್ದೋದಕ್ಕೆ ಬಂದಿದ್ಲು ಅಂತ. ಸೊ ಅವಳ ಮಾತನ್ನೆಲ್ಲ ಕೇಳಿ ನಾಮಿನಿಗೆ ಬೇಜಾರಾಗಿ ಅವಳು ಕದ್ದೋಕಂತ ಬಂದಿದ್ದ ವಸ್ತುಗಳನ್ನ ಅಲ್ಲೇ ಇಟ್ಬಿಡ್ತಾಳೆ. ಇನ್ನೊಂದು ಕಡೆ ಈ ಸರ್ವೆಂಟ್ ಗಳಿಬ್ರು ಕೂಡ ಝೋರನ ಬಾಡಿನ ಎತ್ಕೊಂಡೋಗಿ ಬಾವಿಗೆ ಹಾಕೋಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಇವನು ಸತ್ತದು ಅಂತ. ಜೊತೆಗೆ ಅವನ ಸ್ವಾಡ್ ಅನ್ನ ಕೂಡ. ಈಗಂತೂ ಉಸಪ್ ಇಲ್ಲಿ ಓಡ್ಕೊಂಡು ಹೋಗಿರ್ತಾನೆ ವಿಲೇಜ್ ನ ಬಳಿ. ಮತ್ತೆ ಜೋರಾಗಿ ಬೊಬ್ಬಿಡ್ತಿದ್ದಾನೆ, ಪೈರೇಟ್ ಗಳು ಬಂದಿದ್ದಾರೆ, ಎಲ್ರು ಎದ್ದೇಳಿ, ದಯವಿಟ್ಟು ಎಲ್ರು ಎದ್ದೇಳಿ, ನಿಮ್ಮನ್ನ ರಕ್ಷಿಸ್ಕೊಳ್ಳಿ ಅಂತ. ಆದ್ರೆ ಯಾರೊಬ್ರು ಕೂಡ ಬಾಗಿಲನ್ನ ಓಪನ್ ಮಾಡೋದಿಲ್ಲ. ಯಾಕಂದ್ರೆ ನೀವು ನೋಡಿರೋ ಹಾಗೇನೆ ಸಣ್ಣದಿಂದಲೂ ಉಸಪ್ ಪ್ರ್ಯಾಂಕ್ ಮಾಡ್ತಾ ಬರ್ತಿದ್ದ ಎಲ್ರಿಗೂ, ಪೈರೇಟ್ ಗಳು ಬಂದಿದ್ದಾರೆ ಹೋಗಿ ಅಂತ. ಇವನ್ ಅದನ್ನೇ ರಿಪೀಟ್ ಮಾಡ್ತಿದ್ದಾನೆ ಅಂತ ಹೇಳಿ ಯಾರು ಕೂಡ ಅವನ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ. ಈವನ್ ಕ್ಯಾಪ್ಟನ್ ಮನೆಗೆ ಬಂದು ಕೂಡ ಹೇಳ್ತಾನೆ, ಇಲ್ಲಿ ಪೈರೇಟ್ ಗಳು ಬಂದಿದ್ದಾರೆ, ದಯವಿಟ್ಟು ನಿಮ್ಮ ಜೀವವನ್ನ ಬಚಾವ್ ಮಾಡ್ಕೊಳ್ಳಿ ಅಂತ. ಆದ್ರೆ ಸುಮ್ನಿರುವಂತ ಅವನನ್ನೇ ಪುಷ್ ಮಾಡ್ಬಿಡ್ತಾನೆ. ಉಸಪ್ನಿಗೆ ಕೂಡ ರಿಯಲೈಸ್ ಆಗುತ್ತೆ ಅವನು ತಪ್ಪು ಮಾಡ್ತಿದ್ದ ಸಣ್ಣ ಇದ್ದಾಗ ಅಂತ. ಸೊ ಅಲ್ಲೇ ನಾವು ಫ್ಲಾಶ್ ಬ್ಯಾಕ್ ಅನ್ನ ನೋಡ್ತೀವಿ ಉಸಪ್ನದು. ಇವನ ಬಾಲ್ಯದ ಟೈಮ್ ಆಗಿತ್ತು. ಇದು ಉಸಪ್ನ ಅಮ್ಮ ಆಗಿದ್ದಾಳೆ. ಅವಳಿಗೆ ಎಷ್ಟು ಹುಷಾರಿರ್ಲಿಲ್ಲ. ಅಂಡ್ ಉಸಪ್ನ ತಂದೆ ಅಂತೂ ನಿಮ್ಗೆ ಗೊತ್ತಿರೋ ಹಾಗೇನೆ ಶಂಕ್ಸ್ ನ ಜೊತೆ ಇದ್ದಾನೆ. ಅವನು ಯಾವಾಗ ಮೀಟ್ ಆಗ್ತಾನೆ ಒಂದು ಕೂಡ ಗೊತ್ತೇ ಇಲ್ಲ. ಅಂಡ್ ಉಸಪ್ನ ಕಣ್ಣೆದುರಲ್ಲೇ ಅವನ ತಾಯಿಯ ಸಾವನ್ನ ಕೂಡ ನೋಡಿರ್ತಾನೆ. ಆ ದಿನದಿಂದ ಅವನೊಬ್ಬ ಒಂಟಿ ಜೀವಿ ಆಗ್ಬಿಟ್ಟ. ಹಾಗೇನೆ ಅದೇ ದಿನದಿಂದ ಯಾರು ಕೂಡ ಅವನ ಮೇಲೆ ವಿಶ್ವಾಸನೇ ಇರ್ತಿರ್ಲಿಲ್ಲ. ಈಗ ವಾಪಸ್ ಪ್ರೆಸೆಂಟ್ ಅಲ್ಲಿ ನೋಡ್ತೀವಿ, ಇಲ್ಲಿ ಉಸಪ್ ಬಿದ್ದಿದ್ನಲ್ವಾ, ಈ ಜಾಗಕ್ಕೆ ಸಡನ್ ಆಗಿ ಕೋಬಿ ಬರ್ತಾನೆ. ಅವನು ಬಂದು ಕೇಳ್ತಾನೆ, ಇಲ್ಲಿಗೆ ಪೈರೇಟ್ ಬಂದಿದಾರಾ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಲುಫಿ ಬಂದಿದ್ದಾನ ಅಂತ ಇಂಡೈರೆಕ್ಟ್ ಆಗಿ ಕೇಳಿದ್ದು. ಸೊ ಉಸಪ್ ಏನ್ ಹೇಳ್ತಾನೆ ನೋಡೋಣ ಬನ್ನಿ. ಈಗ ಸೀನ್ ಶಿಫ್ಟ್ ಆಗಿರುತ್ತೆ. ನಾವು ನೋಡ್ತೀವಿ ಝೋರೋನನ್ನ. ಅವನದು ಆಕ್ಚುಲಿ ಪ್ರಜ್ಞೆ ತಪ್ಪಿತ್ತು, ಸತ್ತಿರ್ಲಿಲ್ಲ. ಈ ಒಂದು ಬಾವಿಗೆ ಹಾಕಿದ್ರಲ್ವಾ, ಇವನಿಗೆ ಇಲ್ಲಿ ಪ್ರಜ್ಞೆ ಬರುತ್ತೆ. ಅವನ ಹತ್ರನೇ ಮೇರಿ ಸರ್ವೆಂಟ್ ಅನ್ನು ಕೂಡ ಹಾಕಿದ್ದಾರೆ. ಆದ್ರೆ ಈಗ ಪ್ರಶ್ನೆ ಆಗಿರೋದು ಹೇಗೆ ಇದರ ಮೇಲಿಂದ ಹೋಗುವುದು ಅಂತ. ಇನ್ನೊಂದು ಬದಿಯಿಂದ ಉಸಪ್ಪನ ನೋಡ್ತೀವಿ. ಇವನ ಬಳಿಗೆ ಕೋಬಿ ಬಂದು ಕೇಳಿದ್ದ ತಾನೆ, ಅಂದ್ರೆ ಪೈರೇಟ್ ಯಾರಾದ್ರೂ ಬಂದಿದ್ರ ಅಂತ. ಅದಕ್ಕೆ ಇವನು ಹೌದು ಅಂತ ಕೂಡ ಹೇಳಿದ್ದ. ಹೆಲಂಪುರ್ ಕೂಡ ಇಲ್ಲಿಗೆ ಬಂದಿರ್ತಾನೆ. ಆವತ್ತಿಗೆ ಕೋಬಿ ಹೇಳ್ತಾನೆ, ನೀನು ಲುಫಿಯ ಬಗ್ಗೆ ಮಾತಾಡ್ತಿಲ್ಲ ತಾನೆ. ಉಸಪ್ ಹೇಳ್ತಾನೆ, ಅಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಿ, ನಾನು ಲುಫಿಯ ಬಗ್ಗೆ ಮಾತಾಡ್ತಿಲ್ಲ, ಬೇರೆ ಪೈರೇಟ್ಸ್ ಗಳು ಇಲ್ಲಿದ್ದಾರೆ. ಲುಫಿ ನಂಗೆ ತುಂಬಾನೇ ಹೆಲ್ಪ್ ಮಾಡ್ತಾನೆ ಅಂತ ಗೊತ್ತಿದೆ. ನಾನು ಮಾತಾಡ್ತಿರೋದು ಇಲ್ಲಿನ ಸರ್ವೆಂಟ್ ಒಬ್ಬ ಕೂರೋನ ಹೆಸರಿನವನಿದ್ದಾನೆ. ನಂಗೆ ಮುಂಚೆಯಿಂದಲೂ ಅವನ ಮೇಲೆ ಡೌಟ್ ಇತ್ತು, ಅವನೊಬ್ಬ ಪೈರೇಟ್ ಆಗಿದ್ದಾನೆ, ಮತ್ತೆ ಈಗ ಅರ್ಜೆಂಟ್ ಆಗಿ ಸಹಾಯ ಬೇಕಾಗಿದೆ. ಸೊ ಉಸಪ್ನ ಮಾತನ್ನ ನಮ್ಮ ಕೋಬಿ ಕೇಳ್ಕೊಳ್ತಾನೆ. ಸೊ ಹೇಳ್ತಾನೆ, ಓಕೆ ನಾವೆಲ್ಲ ಸೇರಿ ಈಗ ಸಹಾಯ ಮಾಡ್ತೀವಿ ಅಂತ. ಜೊತೆಗೆ ಲುಫಿ ಸಿಕ್ಕಿದ್ರೆ ಅವನನ್ನ ಕೂಡ ಅರೆಸ್ಟ್ ಮಾಡ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಯಾಕಂದ್ರೆ ಅವನು ಕೂಡ ಒಬ್ಬ ಪೈರೇಟ್ ಆಗಿದ್ದಾನೆ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನಾಮಿಯನ್ನ ನೋಡ್ತೀವಿ. ಇವಳು ನಡ್ಕೊಂಡು ಕಿಚನ್ ಹತ್ರ ಬಂದಾಗ ಇಲ್ಲಿ ಲುಫಿ ಬಿದ್ದಿರೋದನ್ನ ನೋಡ್ತಾಳೆ. ಇವನು ಬಿದ್ದದ್ದು ಹೇಗಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅವನು ವಿಷಯವನ್ನ ನುಂಗಿದ್ದ. ಇವನು ಕಂಪ್ಲೀಟ್ ಆಗಿ ಮತ್ತೆ ತಪ್ಪಿದ್ದಾನೆ. ಅದೇ ಹೊತ್ತಿಗೆ ಏನು ಅಪಘಾತ ಆಗೋದ್ರಲ್ಲಿದೆ ಅಂತ ಅವಳಿಗೆ ಡೌಟ್ ಬರುತ್ತೆ. ಸೊ ಅವಳಲ್ಲೇ ಅಡಗ್ ಬಿಡ್ತಾಳೆ. ಸೊ ಇದೇ ಜಾಗಕ್ಕೆ ನಮ್ಮ ಕೂರು ಅಂದ್ರೆ ಕಾಲ್ಡೋರ್ ಇದ್ನಲ್ವಾ, ಅವನು ಬಂದ. ಜೊತೆಗೆ ಅವನಿಬ್ರು ಬಾಡಿ ಗಾರ್ಡ್ ಗಳು ಕೂಡ. ಇವರು ಮೇನ್ ಆಗಿ ಗಮನಿಸ್ತಾರೆ, ಲುಫಿಯಲ್ಲಿ ಬಿದ್ದಿದ್ದಾನೆ, ಅಂದ್ರೆ ಇವನು ಆ ವಿಷವನ್ನ ನುಂಗಿದ್ದಾನೆ ಅಂತ. ಹಾಗೇನೆ ಕಾಲ್ಡೋರ್ ಹೇಳ್ತಾನೆ, ನಾನು ವಿಷ ತಯಾರಿಸೋದಕ್ಕೆ ಹೇಳಿದ್ದು ಕಾಯನನ್ನು ಕೊಲ್ಲೋದಕ್ಕೆ, ಇವನ್ ಯಾರು ಬಲಿ ಆಗ್ಬಿಟ್ಟ, ಇದೆಲ್ಲ ಸಾಯ್ಲಿ. ಈಗ ಪ್ಲಾನ್ ಅಲ್ಲಿ ಚೇಂಜಸ್ ಮಾಡ್ತಿದೀವಿ. ನಾವು ವಿಷ ಹಾಕಿರೋ ವಿಷಯ ಯಾರಿಗೆ ಕೂಡ ಗೊತ್ತಾಗಬಾರ್ದು, ಎಸ್ಪೆಷಲಿ ಉಸಪ್ ನಿಗಂತೂ ಗೊತ್ತಾಗಬಾರ್ದು. ಅದಕ್ಕೆ ಇವರಿಬ್ರು ಹೇಳ್ತಾರೆ, ಅಲ್ಲ ಉಸಪ್ನ ಮಾತನ್ನ ಯಾರು ಕೇಳ್ತಾರೆ, ನಮ್ಮ ವಿಲೇಜ್ ಅಲ್ಲೇ ಅವನು ಪೈರೇಟ್ಸ್ ಗಳು ಬರ್ತಾರೆ ಅಂತ ಸುಳ್ಳು ಹೇಳ್ಕೊಂಡಿದ್ದ
ಹೋಗಿದ್ದ ಇಷ್ಟು ಸಮಯ ಯಾರು ಕೂಡ ಅವನ ಮಾತನ್ನ ನಂಬೋದೇ ಇಲ್ಲ. ಇದನ್ನೆಲ್ಲ ಇಲ್ಲಿ ನಾಮಿ ಕೇಳ್ಕೊಳ್ತಿದ್ದಾಳೆ. ಇದೇ ಟೈಮ್ಗೆ ಈ ಮ್ಯಾನ್ಷನ್ ಅದು ಗಂಟೆ ಬೆಲ್ ಆಗುತ್ತಾ ಅಂಡ್ ಇಲ್ಲಿ ವುಡ್ಸಾಪ್ ನ್ಯಾವಿ ಅವರ ಜೊತೆಗೆ ಬರ್ತಿದ್ದಾನೆ. ಕಾಲ್ಡರ್ನ್ಗೆ ಅಂದಾಜಾಗುತ್ತಾ ಏನೋ ಇಲ್ಲಿ ಆಗುದ್ರಲ್ಲಿದೆ ಅಂತ. ಸೊ ಅವರಿಬ್ರನ್ನ ಆಚೆ ಹೋಗೋದಕ್ಕೆ ಹೇಳ್ತಾನೆ. ಸೊ ಬಾಗಿಲನ್ನು ಓಪನ್ ಮಾಡಿದಾಗ ಅವನಿಗೆ ಕೋಬಿ ಕಾಣ್ತಾನೆ. ಅವನ ಹಿಂದೆ ನಮ್ಮ ವುಡ್ಸಾಪ್ ಕೂಡ ಇದ್ದಾನೆ. ಅವನು ತುಂಬಾನೇ ಬೊಬ್ಬು ಹಿಡಿತಾನೆ. ಇವನೇ ಆ ಕೊಲೋಡೋರ್ ಅಂದ್ರೆ ಇವನು ಸರ್ವೆಂಟ್ ಆಗಿದ್ದ ಕಾಯನದ್ದು ತುಂಬಾನೇ ಕೆಟ್ಟವನು. ಇವನೊಬ್ಬ ಪೈರೇಟ್ ಆಗಿದ್ದಾನೆ. ಇವನು ತುಂಬಾನೇ ಸುಳ್ಳುಗಳನ್ನ ಹೇಳಿ ಕೊಲೆಗಳನ್ನ ಮಾಡ್ತಿದ್ದಾನೆ. ಇದಕ್ಕೆ ಕಾರಿಡೋರ್ ಹೇಳ್ತಾನೆ, ಹೋಗಿ ಹೋಗಿ ಈ ಉತ್ಸಪ್ನ ಮಾತನ್ನ ನೀವು ಕೇಳ್ತೀರಾ ನಿಜವಾಗ್ಲು? ಇವನೊಬ್ಬ ಹುಚ್ಚ ಹುಡುಗ, ನಮ್ಮ ಪೂರ್ತಿ ವಿಲೇಜ್ ಗೆ ಗೊತ್ತಿದೆ ಇವನು ಬಾಯ್ ಬಿಟ್ರೆ ಸುಳ್ಳು ಹೇಳೋದು ಅಂತ. ಅಷ್ಟ್ರಲ್ಲೂ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅದು ಕೂಡ ನೀವು ನ್ಯಾವಿ ಅವರು. ಕೋಬಿ ಹೇಳ್ತಾನೆ, ನಾವು ಪೈರೇಟ್ ಗಳು ಇಲ್ಲಿದೆ ಅಂತ ನಮ್ಗೆ ಸೂಚನೆ ಸಿಕ್ಕಿದೆ, ಹಾಗಾಗಿ ಬಂದಿದ್ದೀವಿ. ಅಷ್ಟ್ರಲ್ಲೂ ಇಲ್ಲಿಗೆ ಲೂಫಿ ಅಂತ ಒಬ್ಬ ಪೈರೇಟ್ ಬಂದಿದ್ದಾನ, ಅವನು ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಕಾಲ್ಡರ್ನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಲೂಫಿ ಸತ್ತಿದ್ದಾನೆ ಅಲ್ವಾ, ಅವನು ಪಾಯ್ಸನ್ ಅನ್ನ ನುಂಗಿದ್ದ. ಉತ್ಸಪ್ ಕೂಡ ಹೇಳ್ತಾನೆ, ಇವನಿಗೆ ಲೂಫಿಯನ್ನ ಕರ್ಕೊಂಡ್ ಬರ್ತಾನೆ, ಅವನಂತಲ್ಲಿ ಡೆಡ್ ಆಗಿ ಬಿದ್ದಿದ್ದಾನೆ. ಕಾಲ್ಡೋರ್ ಬಾಗಿಲನ್ನ ಮುಚ್ಚಿ ಈಗ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಅಂಡ್ ಒಳಗಡೆ ಹೋಗಿ ಇವರಿಬ್ರು ಸರ್ವೆಂಟ್ ಗೆ ಹೇಳ್ತಾನೆ, ನ್ಯಾವಿ ಅವರು ಲೂಫಿಯನ್ನ ಹುಡ್ಕೊಂಡು ಬಂದಿದ್ದಾರೆ, ಹೇಗಾದ್ರೂ ಅವನನ್ನ ಕೊಡ್ಬೇಕಾಗುತ್ತೆ ಅವರಿಗೆ. ಮೊದಲನೇದಾಗಿ ಇವನು ಮುಖವನ್ನು ಸ್ವಲ್ಪ ಕ್ಲೀನ್ ಮಾಡ್ತಾರೆ. ಇದಾದ ನಂತರ ಹೀಗೇನೋ ಕರ್ಕೊಂಡು ಬರ್ತಾರೆ. ಕೋಬಿನ್ಗೆ ಸ್ವಲ್ಪ ಡೌಟ್ ಆಗುತ್ತೆ, ಯಾಕೆ ಲೂಫಿನ ಮುಖ ಬಾಡಿ ಹೋಗಿದೆ. ಸೊ ಈ ಪ್ರಶ್ನೆಯಲ್ಲಿ ಕೇಳಿದಾಗ ಕಾಲ್ಡೋರ್ ಹೇಳ್ತಾನೆ, ಅದೇನಿಲ್ಲ ನ್ಯಾವಿ ಅವರೇ, ಇವತ್ತು ಇಲ್ಲಿನ ಓನರ್ ನ ಬರ್ತ್ಡೇ ಆಗಿತ್ತು. ಸೊ ಅದಕ್ಕೋಸ್ಕರ ಇವನು ತುಂಬಾನೇ ತಿಂಡಿ ಎಲ್ಲ ತಿಂದು ಹೊಟ್ಟೆ ಫುಲ್ ಆಗಿ ಈಗ ನಿದ್ರೆ ಮಾಡ್ತಿದ್ದಾನೆ. ಜಾಸ್ತಿ ತಿಂದ ಕಾರಣ ಇವನ ಆರೋಗ್ಯದ್ದು ಸ್ವಲ್ಪ ಸಮಸ್ಯೆ ಆಗಿರಬಹುದು. ಇಲ್ಲಿ ಉತ್ಸವತ್ತು ಹೇಳ್ತಾನೆ ಇದ್ದಾನೆ ಪುನಃ ಪುನಃ, ಅವನ ಮಾತನ್ನ ಕೇಳ್ಕೊಳ್ಬೇಡಿ, ಅವನೊಬ್ಬ ಪೈರೇಟ್ ಆಗಿದ್ದಾನೆ, ಅವನು ಸುಳ್ಳು ಹೇಳ್ತಿದ್ದಾನೆ. ಅಷ್ಟರಲ್ಲೂ ಉತ್ಸಪ್ಪನ ಬಳಿ ಕೂಡ ಯಾವುದೇ ಪ್ರೂಫ್ ಇಲ್ಲ ಹೇಳೋದಕ್ಕೆ. ಇದನ್ನೆಲ್ಲ ದೂರದಿಂದ ನಾಮಿ ಕೂಡ ನೋಡ್ತಿರ್ತಾಳೆ. ಅವಳಂತೂ ಒಳಗಿದ್ಲು. ಸೊ ಅಲ್ಲಿಂದಾನೆ ಸೀದಾ ಎಂಟರ್ ಆಗ್ತಾಳೆ ಈ ಒಂದು ಸರ್ವೆಂಟ್ ಇದ್ದ ಜಾಗಕ್ಕೆ, ಮತ್ತೆ ಒಂದು ಹೊಡೆದು ಬಿಡ್ತಾಳೆ. ಅವಳಿಗೆ ಇಲ್ಲಿ ಮತ್ತೆ ತಪ್ಪುತ್ತೆ ಅಂಡ್ ಜೋರಾದ ಸೌಂಡ್ ಕೂಡ ಕೇಳುತ್ತೆ. ಇದು ಇಲ್ಲಿ ನಿಂತಿದ್ದಂತ ಕೋಬಿಗೆ ಕೂಡ ಕೇಳ್ತು. ಅವನ್ ಕೇಳ್ತಾನೆ, ಅದೇನದು ಸದ್ದಾದದ್ದು. ಕ್ಲೌಡರ್ ಹೇಳ್ತಾನೆ, ಇದು ಐಷಾರಾಮಿ ಮನೆ ಆಗಿದೆ, ಇಲ್ಲಿ ತುಂಬಾ ವಸ್ತುಗಳು ಕೂಡ ಇರುತ್ತವೆ. ಸೊ ಗಾಳಿಗೆ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಬಿದ್ದು ಬಿಡುತ್ತೆ ವಸ್ತುಗಳೆಲ್ಲ, ನೀವಿನ್ನು ಇಲ್ಲಿಂದ ಹೋಗ್ಬೋದು. ಹೀಗೆ ಬಾಗಿಲನ್ನು ಕೂಡ ಮುಚ್ಚಿಬಿಡ್ತಾನೆ. ಇಲ್ಲಿ ಕೋಬಿನಿಗೆ ಕೂಡ ಕನ್ಫ್ಯೂಸ್ ಆಗ್ತಿದೆ, ಏನೋ ಇಲ್ಲಿ ಆಗೋದ್ರಲ್ಲಿದೆ ಅಂತ. ಈಗ ಸೀನ್ ಶಿಫ್ಟ್ ಆಗುತ್ತೆ ಝೋರೋನ ಬಳಿ. ಇಲ್ಲಿ ನಮ್ಮ ಝೋರೋ ಬಿದ್ದಿದ್ದಾನೆ ಇಲ್ಲಿ, ಬಟ್ ಅವನು ಸ್ವಲ್ಪ ಆಲೋಚನೆ ಮಾಡ್ತಿರ್ತಾನೆ. ಅವನ ಬಾಲ್ಯದ ಟೈಮ್ ಇದು 7 ವರ್ಷ ಹಿಂದಿನ ಕಥೆ. ಶಿಮೋತ್ಸುಕಿ ವಿಲೇಜ್ ಅನ್ನೋ ಜಾಗದಲ್ಲಿ ಇವನು ಕತ್ತಿ ವರ್ಷ ಖಡ್ಗಗಳನ್ನೆಲ್ಲ ಪ್ರಯೋಗ ಮಾಡಿ ಫೈಟ್ ಮಾಡ್ತಿದ್ದ. ಇದೊಂದು ತರಬೇತಿ ಆಗಿದೆ. ಸೊ ಈ ಒಂದು ತರಬೇತಿಯಲ್ಲಿ ಪ್ರತಿ ಸಲ ಝೋರೋ ಸೋಲ್ತಿದ್ದ ಈ ಒಬ್ಳು ಹುಡುಗಿಯ ಎದುರು, ಮತ್ತೆ ಇವಳ ಹೆಸರಾಗಿದೆ ಕುಯಿನಾ ಅಂತ. ಸೊ ಝೋರೋ ಪ್ರತಿ ಸಲ ಸೋಲೋ ಕಾರಣ ಅವನು ಹೇಳ್ತಾನೆ, ನಾನು ನಿನ್ ಜೊತೆ ಫೈಟ್ ಮಾಡೋದಿಲ್ಲ ಅಂತ. ಕೋನೆ ಹೇಳ್ತಾನೆ, ಇದ್ರಲ್ಲಿ ಏನಿದೆ, ಸೋಲು ಗೆಲುವೆಲ್ಲ ಇದ್ದದ್ದೆ. ಅದಕ್ಕೆ ಝೋರೋ ಹೇಳ್ತಾನೆ, ಇಲ್ಲ ನಾನು ನಿನ್ ಜೊತೆ ಫೈಟ್ ಮಾಡೋದಿಲ್ಲ, ಯಾಕಂದ್ರೆ ನಾನು ಪುನಃ ಸೋಲ್ತಾ ಇದ್ದೀನಿ, ಇದ್ರ ಅರ್ಥ ನನ್ನ ಹಾರ್ಡ್ ವರ್ಕ್ ಸಾಕಾಗ್ತಿಲ್ಲ ಅಂತ. ಈಗ ವಾಪಸ್ ಸೀನ್ ಚೇಂಜ್ ಆಗುತ್ತೆ. ನಾವೀಗ ಪ್ರೆಸೆಂಟ್ ಟೈಮ್ ಅಲ್ಲಿ ನೋಡ್ತೀವಿ. ಇಲ್ಲಿ ಕಾಯ ಇದ್ದಾಳೆ, ಅವಳು ಮಲಗ್ತಿರುವಂತ ವಿಂಡೋದ ಬದಿಯಲ್ಲಿ ಉತ್ಸಪ್ ಬಂದು ಹೇಳ್ತಾನೆ, ನೋಡು ಕಾಯ, ಟೈಮ್ ಇಲ್ಲ ಮಾತಾಡೋದಕ್ಕೆ. ಆ ಸರ್ವೆಂಟ್ ಕಾಲ್ಡೋರ್ ಇದ್ನಲ್ವಾ, ಅವನೊಬ್ಬ ಪೈರೇಟ್ ಆಗಿದ್ದಾನೆ. ಇಷ್ಟು ಸಮಯ ನಿನ್ನ ಜೊತೆಗೆ ಒಬ್ಬ ಪೈರೇಟ್ ಇದ್ದ, ಅವನು ನಿನ್ನ ಬಿಸ್ನೆಸ್ ಮ್ಯಾನ್ ಮ್ಯಾರಿಯನ್ನ ಕೂಡ ಕೊಂದಿದ್ದಾನೆ. ಅಷ್ಟೆಲ್ಲ ಝೋರೋ ಲುಫಿಯನ್ನ ಕೂಡ ಕೊಂದಿದ್ದಾನೆ. ನಾವ್ ಇಲ್ಲಿದ್ರೆ ಸೇಫ್ ಇರೋದಿಲ್ಲ, ದಯವಿಟ್ಟು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಕಾಯ ಹೇಳ್ತಾಳೆ, ಇವನೇನೋ ಕಾಮಿಡಿ ಮಾಡ್ತಿದ್ದಾನೆ ಅಂತ. ಯಾಕಂದ್ರೆ ಉತ್ಸವ್ ಫೇಮಸ್ ಇರೋದೇ ಅದಕ್ಕೆ, ಪ್ರ್ಯಾಂಕ್ ಮಾಡೋದಕ್ಕೆ ಅಥವಾ ಸುಳ್ಳು ಹೇಳೋದಕ್ಕೆ. ನೋಡು ಸೋಪ್, ನೀನ್ ಯಾರ ಬಗ್ಗೆ ಮಾತಾಡಿದ್ರು ನಂಗೆ ಬೇಜಾರಿರ್ಲಿಲ್ಲ. ಕಾಲ್ಡೋರ್ ನನ್ನ ಇಷ್ಟು ವರ್ಷ ಚೆನ್ನಾಗಿ ಸಾಕಿ ಬೆಳೆಸಿದ್ದಾನೆ. ಒಂದ್ ವೇಳೆ ಅವನು ಕೆಟ್ಟವನಾಗಿದ್ರು ಕೂಡ ನಾನು ಅದನ್ನ ಸಹಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾಳೆ. ಸೊ ಉತ್ಸಪ್, ನೀನ್ ಇಲ್ಲಿಂದ ಹೋಗ್ಬೋದು. ಇಲ್ಲಿ ಉತ್ಸಪ್ಗೆ ಅಂತೂ ತಲೆ ಬಿಸಿ ಆಯ್ತು, ಗುರು ಇವಳನ್ನ ಹೇಗೆ ನಂಬಿಸೋದು ಅಂತ. ಇನ್ನೊಂದ್ ಸೈಡ್ ನಲ್ಲಿ ಕಿಚನ್ ಅಲ್ಲಿ ನೋಡಿದ್ರೆ ಈ ಒಬ್ಳು ಸರ್ವೆಂಟ್ ಗೆ ಮತ್ತೆ ವಾಪಸ್ ಬರುತ್ತೆ. ಸೊ ಏನಾಯ್ತು ಅಂತ ಇವ್ರು ಕೇಳಿದಾಗ ಇವಳು ಹೇಳ್ತಾಳೆ, ನಾವು ಕದ್ದು ಮಾತಾಡಿದನ್ನ ಕೇಳ್ಕೊಂಡಿದ್ದಾಳೆ, ಅವಳೇ ನನ್ನನ್ನ ಪ್ರಜ್ಞೆ ತಪ್ಪಿಸಿದ್ದು ಆ ಪ್ಯಾನ್ ಇಂದ ಅಟ್ಯಾಕ್ ಮಾಡಿ. ಇದೇ ಟೈಮ್ಗೆ ಕಾಲ್ಡೋರ್ ಹೇಳ್ತಾನೆ, ಓಕೆ ಅದೆಲ್ಲ ಸರಿ, ಈಗ 12 ಗಂಟೆ ಬರ್ತಿ ಆಗಿದೆ, ಇನ್ನು ನಮ್ಮ ನಾಟಕ ಸಾಕಾಗಿದೆ. ಇದರ ಅರ್ಥ 18 ವರ್ಷ ಬರ್ತಿ ಆಗಿದೆ ಕಾಯನಿಗೆ, ಅಂದ್ರೆ ಪ್ರಾಪರ್ಟಿ ನಮ್ಮದಾಗೋ ಸಮಯ. ಈಗ ಕೊನೆಗೆ ಮಾಡ್ಬೇಕಾದದ್ದು ಎಲ್ಲರನ್ನ ಕೊಲ್ಲೋದು ಮತ್ತೆ ಇಲ್ಲಿಂದ ಎಸ್ಕೇಪ್ ಆಗುವುದು. ಸೊ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿಯನ್ನ ಆನ್ ಮಾಡ್ತಾನೆ. ಇನ್ನೊಂದು ಕಡೆಯಲ್ಲಿ ಉತ್ಸಪ್ ಅಂತೂ ಕನ್ವಿನ್ಸ್ ಮಾಡ್ತಾನೆ ಇದ್ದಾನೆ, ಗುರು ಕಾಲ್ಡೋರ್ ಸ್ಕ್ಯಾಮ್ ಮಾಡ್ತಿದ್ದಾನೆ ಅಂತ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ನಾಮಿ ಬರ್ತಾಳೆ, ಮತ್ತೆ ಅವಳು ಕೂಡ ಹೇಳ್ತಾಳೆ, ಉತ್ಸಪ್ ಸತ್ಯ ಹೇಳ್ತಿದ್ದಾನೆ, ನಿಜವಾಗ್ಲೂ ಆ ಕಾಲ್ಡೋರ್ ಒಬ್ಬ ಕೆಟ್ಟ ಪೈರೇಟ್ ಆಗಿದ್ದಾನೆ, ನನ್ನ ಕಣ್ಣಾರೆ ನೋಡಿದೆ, ಅವನು ವಿಷವನ್ನ ತಯಾರಿಸಿದ್ದ. ಮತ್ತೆ ಇನ್ನೊಂದಿಲ್ಲಿ ಕ್ಲಿಯರ್ ಆಗುತ್ತೆ, ಅದೇನಂದ್ರೆ ಇಷ್ಟು ಸಮಯ ಏನು ಕಾಯ ಒಂದು ಸಿರಪ್ ಅನ್ನು ಕುಡಿದಿದ್ಲು ತಾನೆ, ಅದರಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ವಿಷವನ್ನ ಬೆರೆಸ್ತಾ ಇದ್ರು, ಅದೊಂಥರ ಸ್ಲೋ ಪಾಯ್ಸನ್ ತರ. ಅದೇ ಒಂದು ಕಾರಣಕ್ಕೆ ಇವಳ ಆರೋಗ್ಯ ಸರಿ ಇರ್ಲಿಲ್ಲ. ಅಂಡ್ ಇನ್ನು ಕೂಡ ಈಗ ಮಾತಾಡೋದಕ್ಕೆ ಸಮಯ ಇಲ್ಲ, ಪಕ್ಕ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಒಂದು ದಾರಿಯನ್ನು ಹುಡುಕ್ಬೇಕು, ಯಾಕಂದ್ರೆ ಸೆಕ್ಯೂರಿಟಿ ಕೂಡ ಬಂದ್ ಆಗ್ಬಿಟ್ಟಿದೆ. ಸೊ ಇಲ್ಲಿಂದ ಹೋಗೋದಕ್ಕೆ ಒಂದು ಸೀಕ್ರೆಟ್ ಜಾಗ ಇದೆ. ಸೊ ಕಾಯ ಇವರನ್ನ ಕರ್ಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆಯಲ್ಲಿ ಬ್ಲಾಕ್ ಕ್ಯಾಟ್ ಪೈರೇಟ್ ಗಳು ಇಲ್ಲಿಗೆ ಬಂದ್ರು, ಅಂದ್ರೆ ಕಾಯನ ರೂಮ್ಗೆ ಬಂದಿದ್ದಾರೆ. ಆದ್ರೆ ಇಲ್ಲಿ ಯಾರು ಕೂಡ ಇಲ್ಲ, ಯಾಕಂದ್ರೆ ಜಸ್ಟ್ ಎಸ್ಕೇಪ್ ಆದದಷ್ಟೇ ಅವರು. ಆದ್ರೆ ಅವ್ರು ಹೋಗ್ತಿರೋದು ಸ್ವಲ್ಪ ಸದ್ದು ಬರುತ್ತೆ, ಹಾಗಾಗಿ ಇವನು ಗೋಡೆಯನ್ನೇ ತೂತು ಮಾಡಿ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಹೀಗೆ ಅಟ್ಯಾಕ್ ಮಾಡ್ತಾನೆ, ಹೇಗಾದ್ರೂ ಸೇವ್ ಆಗ್ತಾನೆ ಹೋಗ್ತಾರೆ. ಕಾಯನಿಗೂ ಅಂದಾಜಾಗೋಕೆ ಶುರುವಾಯ್ತು ಇವನೊಬ್ಬ ಸ್ಕ್ಯಾಮರ್ ಅಂತ. ಇನ್ನೊಂದ್ ಕಡೆಯಲ್ಲಿ ಝೋರೋ ಅಂತೂ ಆ ಬಾವಿಯಿಂದ ಮೇಲೆ ಹತ್ತೋದಕ್ಕೆ ಟ್ರೈ ಮಾಡ್ತಾನೆ ಇದ್ದಾನೆ. ಅದೇ ಟೈಮ್ಗೆ ವಾಪಸ್ ನಮ್ಗೆ ಫ್ಲಾಶ್ ಬ್ಯಾಕ್ ಬರುತ್ತೆ 7 ವರ್ಷದ ಹಿಂದೆ. ಝೋರೋ ಸ್ವಲ್ಪ ಸಮಯ ಆದ್ಮೇಲೆ ವಾಪಸ್ ಪ್ರಾಕ್ಟೀಸ್ ಅನ್ನ ಶುರು ಹಚ್ಕೊಂಡಿದ್ದ. ಈ ಒಂದು ಟೈಮ್ಗೆ ಕುಯಿನನ ಬಳಿ ಹೇಳ್ತಾನೆ, ಈ ಸಲ ವಾಪಸ್ ಮ್ಯಾಚ್ ಮಾಡೋಣ, ನೋಡೋಣ ಯಾರು ಗೆಲ್ತಾರೆ ಅಂತ. ಹೀಗೆ ತುಂಬಾ ಜೋರಾಗಿ ಫೈಟ್ ನಡೀತಿರುತ್ತೆ, ತುಂಬಾ ಸ್ಕಿಲ್ಫುಲ್ ಆಗಿ. ಅದಕ್ಕೆ ಕುಯಿನ ಹೇಳ್ತಾಳೆ, ನೀನೇನ್ ತಿಳ್ಕೊಂಡೆ ನೀನು ಗೆಲ್ಬಹುದು ಅಂತಾನ, ನೀನು ಎಷ್ಟು ಪ್ರಯತ್ನ ಪಟ್ಟರು ಕೂಡ ನನ್ನನ್ನ ಸೋಲಿಸೋದಕ್ಕೆ ಆಗೋದಿಲ್ಲ ಅಂತ. ಸ್ವಲ್ಪ ಅಡ್ವೈಸ್ ಕೊಡ್ತಾಳೆ, ಹೇಗೆ ನೀನು ಸ್ಕಿಲ್ ಅನ್ನ ಇಂಪ್ರೂವ್ ಮಾಡಬಹುದು ಅಂತ. ಆದ್ರೆ ಝೋರೋ ಗಿವ್ ಅಪ್ ಮಾಡೋದಕ್ಕೆ ರೆಡಿನೇ ಇಲ್ಲ, ಅವನು ಸೀದಾ ಫೈಟ್ ಮಾಡೋದಕ್ಕೆ ನೋಡ್ತಾನೆ. ಕುಯಿನ ಹೇಳ್ತಾನೆ, ನಿಂಗೆ ಯಾಕೆ ಸಾಯೋದಕ್ಕೆ ಇಷ್ಟು ಕೂಡ ಆಸೆನಾ, ನಿನ್ನನ್ನ ನಂಗೆ ಕೊಲ್ಲೋದಕ್ಕೆ
ಆಸೆ ಇಲ್ಲ, ಯಾಕಂದ್ರೆ ನೀನೊಬ್ಬ ಯೋಧ ಆಗೋದ್ರಲ್ಲಿ ಇದೆಯಾ? ಇದಕ್ಕೆ ಝೋರೋ ಹೇಳ್ತಾನೆ ಹಾಗೇನೂ ಇಲ್ಲ, ನೀನು ಕೂಡ ಒಬ್ಬ ಮಹಾಯೋಧ ಆಗ್ಬಹುದು. ಇದಕ್ಕೆ ಕುಯಿನ್ ಹೇಳ್ತಾಳೆ ಇಲ್ಲ, ನಾನೊಬ್ಳು ಹುಡುಗಿ ಆಗಿರೋ ಕಾರಣ ನನ್ನ ಹತ್ರ ಎಷ್ಟೇ ಟ್ಯಾಲೆಂಟ್ ಇರ್ಲಿ ನನ್ಗೆ ಹುಡುಗರಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಝೋರೋ ಹೇಳ್ತಾನೆ ಇದು ನಿನ್ನ ವೀಕ್ನೆಸ್ ಆಗಿದೆ, ಯಾಕೋತಾ ಏನು ನನ್ನನ್ನ ಎಷ್ಟೋ ಸಲ ಸೋಲ್ಸಿದ್ಯಾ, ಆದ್ರೂ ಕೂಡ ನಿನ್ನ ತಲೆಯಲ್ಲಿ ಇಂತ ಥಿಂಕಿಂಗ್ ಬರ್ತಿದೆ ಅಂದ್ರೆ ಅದು ನಿನ್ನ ವೀಕ್ನೆಸ್. ಹಾಗಾಗಿ ನಿಜವಾಗ್ಲೂ ಯಾರು ಯೋಧ ಆಗೋದಕ್ಕೆ ಸೂಕ್ತ ಇದಾರೆ ಅಂತ ನಾವಿಬ್ರು ಫೈಟ್ ಮಾಡೋಣ. ಎಲ್ಲಿವರೆಗೂ ಅಂದ್ರೆ ಕೊನೆಯಲ್ಲಿ ಒಂದು ರಿಸಲ್ಟ್ ಸಿಗೋವರೆಗೂ. ಬೈ ದ ವೇ ಗೈಸ್, ಕ್ವೀನ್ ಅಂತೂ ಝೋರೋನ ಬೆಸ್ಟ್ ಫ್ರೆಂಡ್ ಆಗಿದ್ಲು. ಈಗ ಸೀನ್ ಶಿಫ್ಟ್ ಆಗುತ್ತಾ, ಲುಫಿ ಒಂದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಸೊ ಅವನನ್ನ ಎಳ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನ್ಯಾವಿಗಳೆಲ್ಲ ಒಟ್ಟಾಗಿ ಸೇರಿ, ಅಫ್ಕೋರ್ಸ್ ಅವನು ಪೈರೇಟ್ ಆಗಿರೋ ಕಾರಣ ಅವನನ್ನ ಬಲಿ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಗುರು ಕೋಬಿ ಒಂದು ಮಾತನ್ನ ಹೇಳ್ತಾನೆ ಹೆಲಂಪುರ್ನ ಹತ್ರ, ದಯವಿಟ್ಟು ನನ್ನ ಮಾತನ್ನ ಕೇಳ್ತೀಯಾ ಪ್ಲೀಸ್, ಇವನನ್ನ ಬಿಟ್ಬಿಡೋಣ. ಹೌದು ನಾನು ಒಪ್ಕೊಳ್ತೀನಿ, ಪೈರೇಟ್ ಗಳಂದ್ರೆ ಕೆಟ್ಟವರಾಗಿರ್ತಾರೆ, ಆದ್ರೆ ಲುಫಿ ಅಂತವನಲ್ಲ, ಅವನಿಗೆ ಪೈರೇಟ್ ನ ರಾಜ ಆಗ್ಬೇಕು ಅಂತ ಆಸೆ ಇದೆ, ಅದಕ್ಕಾಗಿ ಪೈರೇಟ್ ಆಗಿದ್ದಾನೆ ಅಷ್ಟೇ. ಇನ್ನೊಂದು ಸೈಡ್ ನಲ್ಲಿ ಉಸಪ್, ನಾಮಿ ಮತ್ತೆ ಕಾಯಾ ಒಂದು ರೂಮ್ ಗೆ ಬರ್ತಾರೆ. ಇದೇ ಆಗಿದೆ ಕಾಯನ ಸೀಕ್ರೆಟ್ ರೂಮ್. ಇಲ್ಲಿ ಲೈಟ್ ಅನ್ನು ಆನ್ ಮಾಡ್ತಾರೆ ಅಂಡ್ ಇವಳು ಬಂದು ಅಲ್ಲಿದ್ದಂತಹ ತಂದೆ ತಾಯಿಯ ಫೋಟೋವನ್ನ ನೋಡ್ತಾಳೆ. ಅವಳು ತುಂಬಾನೇ ಬೇಜಾರಾಗುತ್ತೆ. ಇಷ್ಟು ಸಮಯ ಯಾರನ್ನ ನಾನು ಸರ್ವೆಂಟ್ ಅಂತ ನಂಬಿದ್ನೋ ಅವನೇ ಆಕ್ಚುಲಿ ನನ್ನ ತಂದೆ ತಾಯಿಯನ್ನ ಕೊಂದದ್ದು ಅಂತ ಎಲ್ಲ ಡೀಟೇಲ್ಸ್ ಗೊತ್ತಾಗಿದೆ. ಸೊ ಇಷ್ಟೆಲ್ಲ ಮಾತಾಡಿ ಇಲ್ಲೊಂದು ವೀಲ್ ಇರುತ್ತೆ, ಇದನ್ನ ತಿರುಗಿಸೋದಕ್ಕೆ ನೋಡ್ತಾರೆ. ಯಾಕಂದ್ರೆ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಒಂದು ದಾರಿ ಇದೆ. ಇದಂತೂ ತಿರುಗ್ತಾನೆ ಇಲ್ಲ. ಈಚೆ ಬದಿನಂತೂ ಕೊಲೋಡೋರ್ ಬಂದೇ ಬಿಟ್ಟ. ಅಂಡ್ ವಾಪಸ್ ಝೋರನನ್ನ ನೋಡ್ತೀವಿ, ಬಾವಿಯಲ್ಲಿ ಬಿದ್ದಂತೂ ವಾಪಸ್ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ವಾಪಸ್ ಕತೆ ಕಂಟಿನ್ಯೂ ಆಗಿತ್ತು. ಒಂದು ದಿನ ಇವನು ನಡ್ಕೊಂಡು ಹೋಗ್ತಿರುವಾಗ ಮಾಸ್ಟರ್ ಕಣ್ಣೆದುರಲ್ಲಿ ಕಾಣ್ತಾರೆ. ಇವರು ಬಂದು ಹೇಳ್ತಾರೆ, ಇನ್ ಮುಂದೆ ನೀನು ಕ್ವೀನ್ ಅನ್ನ ಎದುರು ತರಬೇತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಝೋರೋ ಕೇಳ್ತಾನೆ ಯಾಕೆ ಅಂತ. ಮಾಸ್ಟರ್ ತುಂಬಾನೇ ಬೇಜಾರಲ್ಲಿ ಹೇಳ್ತಾರೆ, ಅವಳು ಸತ್ತಿದ್ದಾಳೆ. ಆ ಒಂದು ಟೈಮ್ ಆದ್ಮೇಲೆ ಝೋರೋನಿಗೆ ತುಂಬಾನೇ ಬೇಜಾರಾಗುತ್ತೆ. ಅವಳ ಕಾರಣದಿಂದಲೇ ಅವನೊಬ್ಬ ಶಾರ್ಟ್ಸ್ ಮ್ಯಾನ್ ಅದ, ಅವಳ ಕಾರಣದಿಂದಲೇ ಇವನಿಗೆ ಮೋಟಿವೇಶನ್ ಕೂಡ ಸಿಕ್ಕಿತ್ತು. ಹೀಗೆ ಎಲ್ಲ ಶಾರ್ಟ್ಸ್ ಮ್ಯಾನ್ ಆಗಿರುವಂತಹ ಸ್ಟೂಡೆಂಟ್ಸ್ ಗಳು ಪ್ಲಾಂಕ್ ಡ್ರೆಸ್ ನಲ್ಲಿ ಬರ್ತಾರೆ ಅವಳ ಬಾಡಿಯನ್ನ ನೋಡೋದಕ್ಕೆ. ಅವಳಿಗೆ ಹತ್ತಿರವಾದಂತ ಒಬ್ಬ ಸ್ಟೂಡೆಂಟ್ ಅಂದಿದ್ರೆ ಅದು ಝೋರೋ ಆಗಿದ್ದ. ಸೊ ಝೋರೋ ಇಲ್ಲಿ ಮೇನ್ ಆಗಿ ಬರ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅವಳ ಶವದ ಹತ್ರ ಒಂದು ಸಾರ್ಡ್ ಅನ್ನ ಇಟ್ಟಿರ್ತಾರೆ. ಇದನ್ನ ತಕೊಂಡು ನಮ್ಮ ಝೋರೋ ಹೇಳ್ತಾನೆ, ಈ ಒಂದು ಕ್ವೀನ್ ಅನ್ನ ಸಾರ್ಡ್ ಅನ್ನ ನಾನು ಇಟ್ಕೊಳ್ತೀನಿ ಅಂತ. ಮಾಸ್ಟರ್ ಕೇಳ್ತಾನೆ ಅದ್ಯಾಕೆ? ಝೋರೋ ಹೇಳ್ತಾನೆ, ನನ್ನದು ಮತ್ತೆ ಕ್ವೀನ್ ಅನ್ನ ನಡುವೆ ಯಾವಾಗ್ಲೂ ಟ್ರೈನಿಂಗ್ ಆಗ್ತಿತ್ತು. ಪ್ರತಿ ಸಲ ನಾನು ಸೋಲ್ತಿದ್ದೆ, ಮತ್ತೆ ನಾನೊಂದು ಪ್ರಾಮಿಸ್ ಕೂಡ ಮಾಡಿದ್ದೆ ಅವಳಿಗೆ, ನಾನೊಬ್ಬ ಮಹಾಯೋಧ ಅಂತ ಪ್ರೂವ್ ಮಾಡ್ತೀನಿ ಅಂತ. ಇಬ್ಬರದು ಕೂಡ ಇದೇ ಕನಸಾಗಿತ್ತು. ಅವಳ ಕನಸನ್ನ ಕೂಡ ನಾನು ನನಸು ಮಾಡ್ಬೇಕು ಅಂತ ನನ್ನ ಆಸೆ ಆಗಿದೆ. ಸೊ ಇದನ್ನ ಇವನು ಆಲೋಚನೆ ಮಾಡ್ತಿದ್ದ. ಆ ಒಂದು ಘಟನೆ ವಾಪಸ್ ನೆನಪು ಬಂದಾಗ ಫುಲ್ ಸ್ಟ್ರಗಲ್ ಮಾಡಿ ಹೇಗೇನೋ ಬಾವಿಯನ್ನ ಹತ್ತಿ ಬಿಡ್ತಾನೆ. ಅಲ್ಲಿಂದ ಹತ್ತಿ ಆದ್ಮೇಲೆ ಈಗ ಫಸ್ಟ್ ಅವನ ಫ್ರೆಂಡ್ಸ್ ಅನ್ನ ಹುಡುಕ್ಬೇಕಾಗಿದೆ, ಅಂದ್ರೆ ಲುಫಿ ಮತ್ತೆ ನಾಮಿಯನ್ನ. ಈಗ ಇನ್ನೊಂದು ಕಡೆ ನಾವು ನೋಡ್ತೀವಿ, ಲುಫಿಯನ್ನ ಅಂತ ಇವರು ಎತ್ಕೊಂಡು ಹೋಗ್ತಿದ್ರು ತಾನೆ. ಇಲ್ಲಿ ಸಡನ್ ಆಗಿ ಪ್ರಜ್ಞೆ ಬರುತ್ತೆ ಲುಫಿನಿಗೆ. ಅವನು ಕುಡ್ದಿದ್ದಂತ ಎಲ್ಲ ವಿಷಯವನ್ನು ಆಮಿಟ್ ಮಾಡ್ಬಿಡ್ತಾನೆ. ಅವನ ಬಾಡಿ ರಬ್ಬರ್ ನದಾಗಿರೋ ಕಾರಣ ವಿಷ ಅಷ್ಟು ವರ್ಕ್ ಆಗ್ಲಿಲ್ಲ ಇಲ್ಲಿ. ಮತ್ತೆ ಇಮಿಡಿಯೇಟ್ ಆಗಿ ಲುಫಿ ಹೇಳ್ತಾನೆ, ನೋಡ್ಕೋಬಿ ನಂಗೆ ಗೊತ್ತಿದೆ ನೀನ್ ನನ್ನನ್ನ ವಿಶ್ವಾಸ ಮಾಡ್ತೀಯಾ ಅಂತ, ನಮ್ಗೆ ಈಗ್ಲೇ ಅಲ್ಲಿಗೆ ಹೋಗ್ಬೇಕಾಗುತ್ತೆ, ಯಾಕಂದ್ರೆ ಅಲ್ಲಿ ಪೈರೇಟ್ಸ್ ಗಳಿದ್ದಾರೆ. ಆದ್ರೆ ಕೋಬಿ ಹೇಳ್ತಾನೆ, ಇಲ್ಲ ಗುರು, ನಮ್ಗೆ ನ್ಯಾವಿಯಿಂದ ಆರ್ಡರ್ ಬಂದಿದೆ, ಹಾಗಾಗಿ ಹೋಗ್ಬೇಕಷ್ಟೇ. ಅದೇ ಟೈಮ್ ಇಲ್ಲಿ ಝೋರೋ ಬರ್ತಾನೆ. ಹೆಲೋ ನ್ಯಾವಿ ಅವರೇ, ಈಗ ನಿಮ್ದು ಟೈಮ್ ಸರಿ ಇಲ್ಲ, ಅದ್ ಮುಚ್ಕೊಂಡು ಹೋಗಿ ಅಂತ. ಕೋಬಿಲಿ ಆಗಲ್ಲ ಅಂತ ಹೇಳ್ತಾನೆ ಅಂಡ್ ಝೋರೋ ಒಂದು ಪಂಚ್ ಹೊಡೆದ್ ಬಿಡ್ತಾನೆ. ಈ ಒಂದು ಟೈಮ್ಗೆ ಝೋರೋ ಮತ್ತೆ ಲುಫಿ ಒಟ್ಟಿಗಿದ್ದಾರೆ. ಇಲ್ಲಿ ಲುಫಿ ಹೇಳ್ತಾನೆ ಕೋಬಿನಿಗೆ, ಅಲ್ಲಿ ನನ್ನ ಫ್ರೆಂಡ್ ನಾಮ್ ಇದ್ದಾಳೆ, ಹಾಗೇನೆ ಉಸಪ್ ಇದಾರೆ, ಅಲ್ಲಿರೋರನ್ನ ಫಸ್ಟ್ ಬಚಾವ್ ಮಾಡ್ಬೇಕು, ಇದು ನಮ್ಮ ಪ್ರಯಾರಿಟಿ ಆಗಿದೆ, ಹಾಗಾಗಿ ದಯವಿಟ್ಟು ನಾವು ಇಲ್ಲಿಂದ ಹೋಗ್ತಿದೀವಿ ಅಂತ ಹೇಳ್ತಾನೆ. ಕೋಬಿ ಓಕೆ ಅಂತ ಹೇಳ್ಬಿಟ್ಟ. ಇಲ್ಲಿ ಆಕ್ಚುಲಿ ಎಲ್ಲರೂ ಕೂಡ ಬಿದ್ದಿದ್ದಾರೆ ಗೈಸ್, ಇವನೊಬ್ಬನೇ ನಿಂತಿರೋದು. ಈಗ ಇನ್ನೊಂದು ಬದಿಯಲ್ಲಿ ಇವರು 3 ಜನ ಕೂಡ ಅಡಗಿದ್ದಾರೆ ಅಂಡ್ ಇದನ್ನ ತಿರುಗಿಸೋದಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಕೊನೆಗೆ ಇಲ್ಲಿ ಕೂರೋ ಬರುವಂತಹ ಸದ್ದು ಕೇಳ್ತಿದೆ, ಹಾಗಾಗಿ ಎಲ್ಲರೂ ಕೂಡ ಅಡಕೊಳ್ತಾರೆ. ಫೈನಲ್ ನಮ್ಮ ಕ್ಲೌಡೋರ್ ಇಲ್ಲಿಗೆ ಬಂದಿದ್ದಾನೆ, ಅಂದ್ರೆ ಕೂರೋ. ಇವನು ಬೊಬ್ಬೆ ಹೊಡಿತಾನೆ, ಎಲ್ಲಿದ್ಯಾ ಹುಚ್ಚು ಹುಡುಗಿ, ಇಷ್ಟು ಸಮಯ ಹೆಲ್ಪ್ ಮಾಡಿದೆ ನಿಂಗೆ ಬದುಕೋದಕ್ಕೆ, ಇದರ ಬದಲಾಗಿ ಇದು ನಂಗೆ ತೋರಿಸ್ತಿರೋ ಗಿಫ್ಟ ನಿಂದು, ಎಲ್ಲಿ ಅಡಗಿದ್ಯಾ ಹೇಳು ಅಂತ ಬೊಬ್ಬೆ ಹೊಡಿತಾನೆ. ಈಗ ಇನ್ನೊಂದು ಬದಿಯಿಂದ ಫ್ರಂಟ್ ಡೋರ್ ಇಂದ ಬರ್ತಾರೆ ನಮ್ಮ ಲುಫಿ ಮತ್ತೆ ಝೋರೋ ಬಾಗಿಲನ್ನು ಹೊಡೆದುಕೊಂಡು. ಮತ್ತೆ ಇದೇ ಟೈಮ್ ಅಲ್ಲಿ ನಮ್ಗೆ ಕ್ಲಿಯರ್ ಆಗುತ್ತೆ ಝೋರೋನನ್ನ ಫೈಟ್ ಮಾಡೋದಕ್ಕೆ ಇಲ್ಲಿ ಒಬ್ಬ ಸರ್ವೆಂಟ್ ರೆಡಿ ಇದ್ದ. ಮತ್ತೆ ನಮ್ಮ ಲುಫಿ ನಾಮಿ, ಉಸಪ್ ಮತ್ತೆ ಕಾಯನನ್ನ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಇನ್ನೊಂದು ಕಡೆಯಲ್ಲಿ ಈ ಕೂರು ಅಂತೂ ಅವನೇ ಕಾಯನ ತಂದೆ ತಾಯನ್ನ ಕೊಂದದು ಅಂತ ಓಪನ್ ಆಗಿ ಹೇಳ್ಬಿಡ್ತಾನೆ. ಅವಳಿಗೆ ಯಾವ ಲೆವೆಲ್ಗೆ ಕೋಪ ಬರುತ್ತೆ ಅಂದ್ರೆ ನಾನೇ ಅವನನ್ನ ಕೊಲ್ತೀನಿ ಅಂತ ಅನ್ಸ್ಬಿಡುತ್ತೆ. ಸೊ ಸೀದಾ ಓಪನ್ ಆಗಿ ಓಡ್ತಾಳೆ. ಇದನ್ನ ತಡೆಯೋದಕ್ಕೆ ನಾಮಿ ಕೂಡ ಓಡ್ಕೊಂಡು ಹೋಗ್ತಾಳೆ, ಆದ್ರೆ ಇಬ್ರು ಕೂಡ ಸಿಕ್ಕಾಕೊಂಡ್ ಬಿಟ್ರು. ಇದೇ ಟೈಮ್ಗೆ ಉಸಪ್ ಪ್ಯಾಟ್ರ್ ಬಿಲ್ ಇಂದ ಶೂಟ್ ಮಾಡ್ತಾನೆ. ಉಸಪ್ಪನ ಬಂದು ಚುಚ್ಚೋದಕ್ಕೆ ಕೂಡ ನೋಡ್ತಾನೆ ಇವನು ಸ್ಪೀಡ್ ಆಗಿ ಅಂಡ್ ಆಲ್ಮೋಸ್ಟ್ ಎಲ್ಲರನ್ನ ಕೊಲ್ಲೋದಕ್ಕೆ ಇರ್ತಾನೆ. ಅದೇ ಟೈಮ್ಗೆ ಇಲ್ಲಿ ಲುಫಿ ಬರ್ತಾನೆ. ಇನ್ನೊಂದು ಬದಿಯಲ್ಲಿ ಝೋರೋ ಅಂತೂ ಫೈಟ್ ಮಾಡ್ತಿದ್ದಾನೆ ಈ ಒಬ್ಬ ಸರ್ವೆಂಟ್ ನ ಜೊತೆಗೆ. ಝೋರೋ ಇಲ್ಲಿ ಲಿಟ್ರಲಿ ಇಬ್ರ ಜೊತೆ ಫೈಟ್ ಮಾಡ್ತಿದ್ದಾನೆ, ಒಬ್ಬನ ಜೊತೆ ಅಲ್ಲ. ಹೀಗೆ ಫೈಟ್ ಅಂತೂ ತುಂಬಾನೇ ಕಷ್ಟದಲ್ಲಿ, ಯಾರು ಗೆಲ್ತಾರೆ ಅಂತ ಹೇಳೋ ರೀತಿ ಇರ್ಲಿಲ್ಲ, ಆ ರೀತಿ ಹೋಗ್ತಾ ಇತ್ತು. ಇನ್ನೊಂದು ಕಡೆಯಲ್ಲಿ ಲುಫಿ ಅಂತ ಅವನ ರಬ್ಬರ್ ನ ಕೈಯಿಂದ ಎಳ್ದು ಬಿಡ್ತಾನೆ. ಈ ಕೂರು ಅಂತೂ ಸ್ಪೀಡ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಅದೊಂದು ಅವನ ಪವರ್ ಆಗಿದೆ, ಸ್ಪೀಡ್ ಆಗಿ ಎಸ್ಕೇಪ್ ಆಗೋದು. ಹೀಗೆ ಅಡಗ್ತಾನೆ. ಇವನಂತೂ ಕೈಗೇನೆ ಸಿಕ್ತಿಲ್ಲ, ಎಲ್ಲೆಲ್ಲೂ ಹೋಗ್ತಿದ್ದಾನೆ. ಈ ಕಂಬದಲ್ಲಿದ್ದಾನ ಎಲ್ಲಿದ್ದಾನೆ. ಸೊ ಒಂದು ನಿಮಿಷನು ಸ್ವಲ್ಪ ಹಾಗೇನೆ ಸೈಲೆಂಟ್ ಆಗಿ ನಿಂತು ಬಿಡ್ತಾನೆ, ಯಾಕಂದ್ರೆ ಫೋಕಸ್ ಆಗ್ಬೇಕು ತಾನೆ ಅವನು ಯಾವ ಬದಿಯಲ್ಲಿ ನಿಂತಿದ್ದಾನೆ ಅಂತ. ಅಂಡ್ ಇದು ಇವನ ಉಪಾಯ ಆಗಿದೆ. ಅದೇನಂದ್ರೆ ಅವನು ಸೈಲೆಂಟ್ ಆಗಿ ನಿಂತಾಗ ಅವನ ಮೂವ್ಮೆಂಟ್ ಆದ ಸೌಂಡ್ ಕೇಳುತ್ತೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಇವನ ಕೈಯನ್ನು ಉದ್ದ ಮಾಡಿ ಹೊಡೆದ್ರೆ ಆಯ್ತು. ಅದೇ ರೀತಿಲಿ ಮಾಡ್ತಾನೆ. ಹೀಗೆ ಇಲ್ಲಿ ಬಿದ್ಬಿಟ್ಟೆ ಇವನಂತೂ. ಇನ್ನೊಂದು ಕಡೆಯಲ್ಲಿ ಝೋರೋ ಕೂಡ ತುಂಬಾನೇ ಚೆನ್ನಾಗಿ ಫೈಟ್ ಮಾಡ್ತಿದ್ದಾನೆ. ಆಲ್ಮೋಸ್ಟ್ ಇಬ್ಬರನ್ನು ಕೂಡ ಒಬ್ಬನೇ ಸೋಲೋ ಮಾಡಾಕ್ಬಿಟ್ಟ. ಇಲ್ಲಿ ಲುಫಿ ಕೂಡ ಕೂರನನ್ನ ತುಂಬಾ ಚೆನ್ನಾಗಿ ಫೈಟ್ ಮಾಡಿ ಅವನ ಕೈಯಲ್ಲಿದ್ದಂತಹ ಸಾರ್ಡ್ ಗಳನ್ನೆಲ್ಲ ಕಟ್ ಮಾಡಿ ತಲೆಯನ್ನ ರಬ್ಬರ್ ರೀತಿ ಎಳ್ದುಕೊಂಡು ಅವನನ್ನ ದೂಡ್ ಬಿಡ್ತಾನೆ. ಸೊ ಹೀಗೆ ಇಲ್ಲಿ ಉಸಪ್, ನಾಮಿ ಮತ್ತೆ ಕಾಯ್ ಅಂತೂ ಖುಷಿ ಆಗ್ತಾರೆ. ಅಂಡ್ ಈಗ ಬೆಳಿಗ್ಗೆ ಆಗೋದ್ರಲ್ಲಿದೆ. ಈಚಿಂದ ಝೋರೋ ಕೂಡ ಸೋಲಿಸ್ಬಿಟ್ಟು ಇವರಿಬ್ಬರನ್ನ
ಅಲರ್ಟ್ ಹಾಕಿದ್ದಾನೆ. ಕಾಯ್ ಅಂತೂ ತುಂಬಾನೇ ಖುಷಿಯಾಗಿದ್ದಾಳೆ, ಯಾಕಂದ್ರೆ ಇವರೆಲ್ಲರೂ ಸೇರಿ ಅವ್ರು ಯಾವ್ದಕ್ಕೂ ಹೆದರದೆ ಫೈಟ್ ಮಾಡಿ ಇವಳನ್ನ ಬಚಾವ್ ಮಾಡಿದ್ದಾರೆ. ಈ ಒಂದು ಕಾರಣಕ್ಕೆ ಆ ಒಂದು ದೊಡ್ಡ ಶಿಪ್ ಅನ್ನ ಲುಫಿನಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅಂತೂ ಈ ಎಲ್ಲ ಆಸ್ತಿ ಅಂತಸ್ತು ಇವಳದೇ ಆಗಿದೆ. ಸೊ ಅವಳು ಕೊಟ್ರೆ ಅಲ್ಲಿಗೆ ಮುಗೀತು. ಹಾಗಾದ್ರೆ ಒನ್ ಪೀಸ್ ಟ್ರೆಜರ್ ಅನ್ನ ಹುಡುಕೋದಕ್ಕೆ ಈ ಒಂದು ಶಿಪ್ ಅನ್ನ ಯೂಸ್ ಮಾಡಬಹುದು ಲುಫಿ, ಝೋರೋ ಹಾಗೂ ನಾಮಿ. ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಉಸೋಪ್ ನಂತರ ಲುಫಿ ಕೇಳ್ತಾನೆ, ನೀನು ನಮ್ ಜೊತೆ ಬರ್ಬೋದಲ್ವಾ, ನೀನೊಬ್ಬ ಸ್ನೈಪರ್ ಆಗಿದ್ಯಾ, ನಮ್ಮ ಕ್ರೂಗೆ ನಿನ್ನ ಅಗತ್ಯ ಇದೆ. ಉಸೋಪ್ ಹೇಳ್ತಾನೆ, ನಂಗೆ ಬರೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕಾಯ ಇಲ್ಲಿದ್ದಾಳೆ, ಅವಳನ್ನ ಬಿಟ್ಟು ಹೋಗೋದಕ್ಕೆ ನಂಗೆ ಇಷ್ಟ ಇಲ್ಲ. ಇದಕ್ಕೆ ಸ್ವತಃ ಕಾಯ ಬಂದು ಹೇಳ್ತಾಳೆ, ಉಸೋಪ್ ನೀನು ಅವ್ರ ಜೊತೆ ಹೋಗ್ಬೇಕು, ಯಾಕಂದ್ರೆ ನಿನ್ನಪ್ಪನ ಕತೆ ನಮ್ಗೆ ಗೊತ್ತಿದೆ. ಸೊ ಅವರು ಕೂಡ ಒಬ್ಬ ಗ್ರೇಟೆಸ್ಟ್ ಪೈರೇಟ್ ಆಗಿದ್ದಾರೆ, ಅದರ ರೀತಿನೇ ನೀನು ಕೂಡ ಇವ್ರ ಜೊತೆಗೆ ಸೇರ್ಬೇಕು. ಹಾಗೇನೆ ನಾನು ಬುಕ್ಗಳನ್ನೆಲ್ಲ ಓದ್ತಾ ಇರ್ತೀನಿ, ಒಂಟಿಯಾಗಿ ಬದುಕೋದನ್ನ ಕೂಡ ಕಲಿಬೇಕಾಗುತ್ತೆ. ಸೊ ನಾನು ಡಾಕ್ಟರ್ ಆಗ್ತೀನಿ, ಇಲ್ಲಿಯ ಎಲ್ಲ ವಿದ್ಯೆನ ಕಲಿತೀನಿ, ಅದಕ್ಕಿಂತಲೂ ಮುಖ್ಯವಾಗಿ ನಿನ್ನನ್ನ ಮಿಸ್ ಮಾಡ್ತೀನಿ ಅಂತ ಹೇಳಿ ಒಂದು ಕಿಸ್ ಅನ್ನ ಕೊಟ್ಟು ಇಲ್ಲಿ ಫೇರ್ವೆಲ್ ಆಗುತ್ತೆ. ಸೊ ಉತ್ಸವ್ ಕೂಡ ಈಗ ಲುಫಿ, ಝೋರೋ, ನಾಮಿಯ ಜೊತೆ ಶಿಪ್ ನಲ್ಲಿ ಹೋಗೋದಕ್ಕೆ ರೆಡಿ ಇದ್ದಾನೆ. ಸೊ ಹೀಗೆ ಈ ದೊಡ್ಡದಾದಂತಹ ಸಮುದ್ರದಲ್ಲಿ ಹೋಗ್ತಾರೆ ಈ ಒಂದು ಶಿಪ್ ಅನ್ನ ಹಿಡ್ಕೊಂಡು. ಅಫ್ಕೋರ್ಸ್ ಲುಫಿ ಒಬ್ಬ ಪೈರೇಟ್ ಕಿಂಗ್ ಆಗ್ಬೇಕಂದ್ರೆ ಅವನದೇ ಆದಂತಹ ಜನಗಳು ಬೇಕಾಗುತ್ತೆ. ಅಂದ್ರೆ ಲುಫಿ ಆಗಿದ್ದಾನೆ ಕ್ಯಾಪ್ಟನ್, ನಾವಿ ಬೇಕಾಗಿದ್ದಾಳೆ ನಕ್ಷೆಯ ಪ್ರಕಾರ ದಿಕ್ಕಿನಲ್ಲಿ ಹೋಗೋದಕ್ಕೆ, ಮತ್ತೆ ಝೋರೋ ಬೇಕಾಗಿದ್ದಾನೆ ಫೈಟ್ ಮಾಡೋದಕ್ಕೆ, ಫೈನಲಿ ಉತ್ಸವ್ ಬೇಕಾಗಿದ್ದಾನೆ ದೂರದಿಂದ ಅಟ್ಯಾಕ್ ಮಾಡೋದಕ್ಕೆ, ಸ್ನೈಪಿಂಗ್ ಅಂತ ಹೇಳ್ತೀವಿ. ಇದೇ ಗ್ಯಾಪ್ ನಲ್ಲಿ ನಾವು ನೋಡ್ತೀವಿ ದೂರದಲ್ಲಿ ಒಂದು ಬೋಟ್ ಹೋಗ್ತಿದೆ, ಮತ್ತೆ ಇದರಲ್ಲಿ ನಮ್ಮ ಕೂರು ಇದ್ದಾನೆ, ಅವನೇ ಕೋಲ್ಡೋರ್, ಇವನಂತೂ ಎಸ್ಕೇಪ್ ಆದ ಗುರು. ಆದ್ರೆ ಇನ್ನೊಂದು ಕಡೆ ಈಗ ನಾವು ನೋಡ್ತೀವಿ ಇಲ್ಲಿ ವೈಸ್ ಅಡ್ಮಿರಲ್ ಗಾರ್ಪ್ ಇದಾರೆ, ಮತ್ತೆ ಇಲ್ಲಿ ಕೋಬಿ ಬಂದು ಹೇಳ್ತಾನೆ, ಸಾರಿ ಸರ್, ನಾವು ಯಾವ ಒಂದು ಉದ್ದೇಶಕ್ಕೆ ಅಲ್ಲಿಗೆ ಹೋಗಿದ್ವಿ ಅದು ಆಗ್ಲಿಲ್ಲ, ನಮ್ಮ ಕೈಗೆ ಲುಫಿ ಸಿಕ್ಕಿದ, ಆದ್ರೆ ಅವನನ್ನು ಹಿಡಿಯೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಇದು ನನ್ನ ತಪ್ಪಾಗಿದೆ. ಅದಕ್ಕೆ ಗಾರ್ಪ್ ಹೇಳ್ತಾನೆ, ಅದಕ್ಕೇನು ಟೆನ್ಷನ್ ಮಾಡಬೇಡ ಗುರು, ಅಟ್ಲೀಸ್ಟ್ ನೀವು ಟ್ರೈ ಆದ್ರೂ ಮಾಡಿದ್ರಿ ತಾನೆ, ಅದೇ ಒಳ್ಳೆ ವಿಷಯ. ಅಂಡ್ ಇವನು ಸ್ಕೋಪ್ ಹಾಕಿ ನೋಡ್ತಿದ್ದಾನೆ, ದೂರದಲ್ಲಿ ಶಿಪ್ ಕಾಣ್ತಿದೆ ಲುಫಿನದು. ಟೋಬಿಗೆ ಅಂದಾಜಾಗುತ್ತೆ ಈ ಗಾರ್ಪ್ ಅಂತೂ ಈಗ ಶಿಪ್ ಅನ್ನ ಹೊಡೆಯೋದ್ರಲ್ಲಿದ್ದಾರೆ ಅಂತ. ಇನ್ನೊಂದು ಬದಿಯಲ್ಲಿ ಲುಫಿ ಮತ್ತೆ ಉಸೋಪ್ ನ ನಡುವೆ ಗಲಾಟೆ ಆಗ್ತಿರುತ್ತೆ, ಈ ಶಿಪ್ ನನ್ನದಾಗಿದೆ, ನಾನು ಕ್ಯಾಪ್ಟನ್ ಆಗ್ತೀನಿ ಅಂತ. ಅದೇ ಹೊತ್ತಿಗೆ ಒಂದು ಶಿಪ್ ನ ಹಾರ್ನ್ ತರ ಸೌಂಡ್ ಬರುತ್ತೆ, ಯಾರು ಅಂತ ಹೊರಗಡೆ ನೋಡಿದಾಗ ಗೊತ್ತಾಗುತ್ತೆ. ದೂರದಲ್ಲಿ ವೈಸ್ ಅಡ್ಮಿರಲ್ ಗಾರ್ಪ್ ಕಾಣ್ತಿದ್ದಾರೆ ನಾವ್ಯ ಜೊತೆಗೆ, ಮತ್ತೆ ಅವರು ಚೇಸ್ ಮಾಡೋದಕ್ಕೆ ಬರ್ತಿದ್ದಾರೆ. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಗೊತ್ತಾಗುತ್ತೆ. ಲುಫಿ ಇದನ್ನ ಕರೆಕ್ಟ್ ಆಗಿ ಗಮನಿಸಿದಾಗ ನೋಡ್ತಾನೆ, ನನ್ನ ಅಜ್ಜ ಇಲ್ಲಿ ಏನ್ ಮಾಡ್ತಿದ್ದಾರೆ. ಝೋರೋ, ನಾಮಿ, ಉಸೋಪ್ ಶಾಕ್ ಆಗಿದ್ದಾರೆ. ಇವನ ಅರ್ಥ ಏನು ಅಂದ್ರೆ ವೈಸ್ ಅಡ್ಮಿರಲ್ ಗಾರ್ಪ್ ಇವನ ಅಜ್ಜ ಆಗಿದಾನ. ಹೀಗೆ ದೊಡ್ಡ ಟ್ವಿಸ್ಟ್ ಒಂದು ಇಲ್ಲಿ ರಿವೀಲ್ ಆಗಿದೆ. ಸೊ ನಿಜವಾಗ್ಲೂ ಇವನ ಅಜ್ಜನೇ ವೈಸ್ ಅಡ್ಮಿರಲ್ ಗಾರ್ಪ ಅಥವಾ ಬೇರೆ ಏನೋ ಇವನು ಮಾತಾಡ್ತಿದ್ದಾನ. ಇದನ್ನ ನೋಡ್ಬೇಕಷ್ಟೇ ನೆಕ್ಸ್ಟ್ ಪಾರ್ಟ್ ನಲ್ಲಿ. ಇನ್ನೊಂದು ತುಂಬಾನೇ ಮಜಾ ಬರೋದ್ರಲ್ಲಿದೆ. ಸೊ ಗೈಸ್, ಒಂದು ರಿಕ್ವೆಸ್ಟ್ ಇದೆ, ಎಲ್ಲರೂ ಆದಷ್ಟು ಕಮೆಂಟ್ ಮಾಡಿ ಮತ್ತೆ ಲೈಕ್ ಅನ್ನ ಕಂಪ್ಲೀಟ್ ಮಾಡಬೇಡಿ, ಲೈಕ್ ಮಾಡ್ತಿದ್ದೀನಿ 70. ಅಂಡ್ ಒನ್ ಪೀಸ್ ಫ್ಯಾನ್ಸ್ ಗೆ ಇನ್ನೊಂದು ಕ್ವಶನ್, ಹಾಕಿಗಳಲ್ಲಿ ಎಷ್ಟು ವಿಧ? ಯಾರು ಸರಿಯಾಗಿ ಆನ್ಸರ್ ಕೊಡ್ತೀರಾ ಅವರ ಕಮೆಂಟ್ ಅನ್ನ ಪಿನ್ ಮಾಡ್ತೀನಿ. ಅಂಡ್ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ ನೆಕ್ಸ್ಟ್ ಒಂದು ದಿನದಲ್ಲಿ ಬರುತ್ತೆ. ಜೈ ಕರ್ನಾಟಕ ಮಾತ್ರ.